ಸದ್ಗುರು ಸಿದ್ಧಾರೂಢರ ಅಡಿಗಾವರೆಗಳಿಗೆ ನತನಪ್ಪುತ್ತ ಪರಮ ಸದ್ಗುರುಗಳಾಗಿರ್ತಕ್ಕಂತಹ ಗುರು ನೀಲಕಂಠಾರ್ಯರನ್ನು ಹೃತ್ಕಮಲದೊಳು ಧ್ಯಾನ ಮಾಡುತ್ತಾ ಬಲ್ಲಂತಹ ಜ್ಞಾನಿಗಳ ವೃಂದಕ್ಕೆ ಅನೇಕ ನಮನಗಳನ್ನು ಮಾಡುತ್ತಾ ಉಪಸ್ಥಿತರಾಗಿರ್ತಕ್ಕಂತಹ ಸಚ್ಚಿದಾನಂದ ಸ್ವರೂಪಿಗಳೇ, ಈ ದಿನದ ವಿಚಾರ ಸಿದ್ಧಾರೂಢರ ಕಥಾಮೃತ. ಯಾರು ಈ ಸಿದ್ಧಾರೂಢರ ಚರಿತ್ರೆಯನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಆಲಿಸುತ್ತಾರೋ ಅವರು ಮಾಡಿರ್ತಕ್ಕಂತಹ ಅನಂತ ಪಾತಕಗಳು ಆ ಕ್ಷಣಕ್ಕೆ ಸುಟ್ಟು ಭಸ್ಮ ಆಗುತ್ತೆ ಅಂತಕ್ಕಂಥದ್ದು. ಮಹಾತ್ಮರ ಸ್ಮರಣೆ, ಮಹಾತ್ಮರ ಒಡನೆ ಸಂಭಾಷಣ, ಮಹಾತ್ಮರ ಒಂದು ಸತ್ಸಂಗ ಯಾರು ನಿರಂತರವಾಗಿ ಮಾಡುತ್ತಾರೋ ಅವರೆಲ್ಲರೂ ಕೂಡ ಪುಣ್ಯಾತ್ಮರೇ, ಪವಿತ್ರಾತ್ಮರು ಅಂತ. ಪುಣ್ಯಾತ್ಮರು, ಪವಿತ್ರಾತ್ಮರು ಅಂತಕ್ಕಂಥದ್ದು. ಅವರು ಶ್ರೀ ಗುರುವಿನ ಒಲುಮೆಗೆ ಪಾತ್ರರಾಗಿ ಮುಕ್ತಿಗೆ ಅರ್ಹತೆಯನ್ನು ಪಡ್ಕೊಳ್ತಾರೆ. ಇಂಥ ಗುರುನಾಥನ ಚರಿತ್ರೆಯನ್ನು ನಾವು ಈ ದಿನ ಚಿಂತನೆ ಮಾಡ್ತಾ ಇದ್ದೀವಿ. ಇದು ನಮ್ಮೆಲ್ಲರ ಸೌಭಾಗ್ಯ. ಇದು ನಮ್ಮೆಲ್ಲರ ಸೌಭಾಗ್ಯ. ಯಾಕಪ್ಪ ಅಂದ್ರೆ ಜಗತ್ತಿನಲ್ಲಿ ಬೇಕಾದಷ್ಟು ಜನಗಳು ಇದ್ದಾರೆ, ಆದರೆ ಅವರ ಚಿತ್ತ ಎಲ್ಲೆಲ್ಲೋ ಹರಿದಾಡ್ತಾ ಇದೆ. ಚಿತ್ತ ಎಲ್ಲೆಲ್ಲೋ ಹರಿದಾಡ್ತಾ ಇದೆ. ಅದಕ್ಕೆ ಈ ಚಿತ್ತಕ್ಕೆ ಮನಸ್ಸಿಗೆ ಮಂಗಣ್ಣನನ್ನು ಹೋಲಿಸಿದ್ದಾರೆ. ಏನು? ಮಂಗಣ್ಣ. ಬರೀ ಮಂಗಣ್ಣ ಹೋಲಿಸಿದ್ದರೂ ಪರವಾಗಿದ್ದಿಲ್ಲ. ಈ ಮಂಗಣ್ಣ ಮೊದಲೇ ಕಪಿಚೇಷ್ಟೆ. ಅದಕ್ಕೆ ಸ್ವಲ್ಪ ಹೆಂಡ ಕುಡಿಸ್ಬಿಟ್ರೆ ಏನಾಗ್ತತಿ ಕಲ್ಪನಾ ಮಾಡ್ಕೊಳ್ರಿ ನೀವು. ಮೊದಲ ಮಂಗಣ್ಣ, ಅದಕ್ಕೆ ಹೆಂಡ ಕುಡಿಸೋದು, ನಂತರ ಅದಕ್ಕೆ ಒಂದು ಚೇಳು ಕುಟ್ಕಿದ್ರೆ ಅಲ್ವಾ ಇನ್ನು ಎಷ್ಟು ಭರತನಾಟ್ಯ ಮಾಡ್ತಾ ಇರ್ಬೋದು ಅಂತ, ನಂತರ ದೆವ್ವ ಮೆಟ್ಕೊಳ್ಳೋದು. ಹಂಗೆ ಈ ಸಂಸಾರದಲ್ಲಿ ಇರ್ತಕ್ಕಂತಹ ಜೀವಿಯ ಚಿತ್ತ ಅಂದ್ರೆ ಮಂಗಣ್ಣಕ್ಕಿಂತಲೂ ಕೂಡ ಈಗೇನು ಹೇಳಿದ್ರಲ್ಲ, ಚೇಳು ಕುಟ್ಸ್ಕೊಳ್ಳೋದು, ದೆವ್ವ ಬಡ್ಕೊಳ್ಳೋದು, ಆಮೇಲೆ ಇಷ್ಟೆಲ್ಲ ಮಂಗನಂತಹ ಮನಸ್ಸೇನೈತಲ್ಲ, ಇದು ಯಾವ ಸಮಯದಲ್ಲಿ ಹೇಗೆ ಜಾರುತ್ತದೆಯೋ ಗೊತ್ತಿಲ್ಲ, ಯಾವ ಸಮಯದಲ್ಲಿ ಹೇಗೆ ಜಾರುತ್ತಿದೆಯೋ ಗೊತ್ತಿಲ್ಲ. ಆದ ಕಾರಣವಾಗಿ ಈ ಮನಸ್ಸನ್ನು ನಾವು ನಿಯಂತ್ರಣ ಮಾಡಿಕೊಳ್ಬೇಕಂದ್ರೆ, ಮನಸ್ಸನ್ನು ಸಾಮ್ಯತೆಯನ್ನು ಪಡ್ಕೊಳ್ಬೇಕಾದ್ರೆ ನಾವು ಅತ್ಯವಶ್ಯಕವಾಗಿ ಇಂಥ ಮಹಾತ್ಮರ ಸತ್ಸಂಗ ಇವುಗಳಿಂದ ಮಾತ್ರ ಸಾಧ್ಯ ಅಂತ ಹೇಳಿ ನಮ್ಮ ಪೂರ್ವಿಕರು ಕಂಡುಕೊಂಡಿರ್ತಕ್ಕಂಥದ್ದು. ಇಂಥ ಸದ್ಗುರುನಾಥ ಗುರುಶೋಧನೆಗೆ ಹೊಂಟಿದ್ದಾನೆ. ಯಾರು? ಸಿದ್ಧಾರೂಢರವರು. ಅವರ ವಯಸ್ಸೆಷ್ಟು? 5-6 ವರ್ಷ. 6 ವರ್ಷದ ಬಾಲಕನಾಗಿರ್ತಕ್ಕಂಥ ಸಿದ್ಧಾರೂಢರು ಗುರುಶೋಧನೆಗೆ ಹೊಂಟಿದ್ದಾರೆ. ಅಂದರೆ ಅವರಿಗೆ ಗುರು ಅಂದರೆ ಯಾರು ಅಂತ ಹೇಳಿ ಈ ಮೊದಲ ತಿಳಿದಿತ್ತು. ನೇಮಕ್ಕಾಗಿ ಅವರು ಗುರುಶೋಧನೆಗೆ ಹೊಂಟಾರೆ. ನೇಮಕ್ಕಾಗಿ ಗುರುಶೋಧನೆಗೆ ಅವರು ಹೊಂಟಿರ್ತಕ್ಕಂಥವ್ರು. ಯಾಕಪ್ಪ ಅಂದ್ರೆ ಅವರು ಅವತಾರ ಪುರುಷರು ಅನ್ನೋದಕ್ಕೆ ಏನು ಆ ಒಂದು ಲೀಲೆಗಳು ಬಾಲ್ಯದಲ್ಲಿ ಮಾಡಿದ್ದಾರಲ್ಲ, ಬಾಲ್ಯದಲ್ಲಿ ಲೀಲೆಗಳನ್ನು ಮಾಡಿದ್ದಾರೆ. ಸಾಮಾನ್ಯವಾಗಿ ಆ ಲೀಲೆಗಳಿಗೂ ನೀವು ವಿಚಾರ ಮಾಡಿರಿ. ಶ್ರೀಕೃಷ್ಣ ಪರಮಾತ್ಮನ ಬಾಲಲೀಲೆಗಳನ್ನು ಕೂಡ ನೀವು ವಿಚಾರ ಮಾಡಿರಿ.
ಆ ಲೀಲೆಗಳಿಗೂ ಈ ಲೀಲೆಗಳಿಗೂ ಏನು ಜಾಸ್ತಿ ವ್ಯತ್ಯಾಸ ಇಲ್ಲ. ಯಾರ್ದು ಸಿದ್ಧಾರೂಢಪ್ಪನವ್ರದ್ದು ಒಂದು ಲೀಲೆಗಳು ಅಂದ್ರೆ ಇದ್ರ ಮೇಲೇ ನಮಗೆ ಗೊತ್ತಾಗ್ತತಿ ಸಿದ್ಧಾರೂಢಪ್ಪನವರ ಅವತಾರ ಪುರುಷರು ಅಂತ ಹೇಳಿ. ಆದರೂ ಕೂಡ ಇವರು ಗುರುಶೋಧನೆಗೆ ಹೊಂಟರು. ಗುರುಶೋಧನೆಗೇನು ಅವರು ಆಗಲೇ ಆ ವೀರಭದ್ರ ಸ್ವಾಮಿಗಳಿಗೆ ಪ್ರಶ್ನೆ ಮಾಡ್ತಾರೆ, ಆಕಾಶ ಹೇಗೆ ಪ್ರಳಯ ಬರ್ತತಿ ಅಂತ. ಆಕಾಶಕ್ಕೆ ಹೇಗೆ ಪ್ರಳಯ ಬರ್ತತಿ ಗುರುಗಳೇ ಅಂತ ಹೇಳಿ ಆ ಪ್ರಶ್ನೆ ಅವ್ರು ಕೇಳಬೇಕಾದ್ರೆ ಮತ್ತವರಿಗೆ ಎಷ್ಟು ತಿಳುವಳಿಕೆ ಆಗಲೇ ಇತ್ತು ಅಂತ. ಹೌದಾ? ಆಗ ಅವರು ನಿನಗೆ ಸಮಾಧಾನ ಮಾಡಾಕ ನನ್ನಿಂದ ಸಾಧ್ಯ ಇಲ್ಲ, ಶ್ರೋತ್ರೀಯ ಬ್ರಹ್ಮನಿಷ್ಠವಾಗಿರ್ತಕ್ಕಂಥ ಗುರುಗಳನ್ನು ನೀನು ಹಿಡಿ ಅಂದರು. ಶ್ರೋತ್ರೀಯ ಬ್ರಹ್ಮನಿಷ್ಠ ಉಳ್ಳತಕ್ಕಂತಹ ಗುರುಗಳನ್ನು ನೀನು ಹಿಡಿ. ಶ್ರೋತ್ರೀಯ ಅಂದ್ರೆ ಆ ಶಬ್ದದ ಬಗ್ಗೆ ನೀವು ವಿಚಾರ ಮಾಡಿರಿ. ಶಾಸ್ತ್ರಗಳಲ್ಲಿ ಪರಿಣಿತ್ವ, ಕೇವಲ ಪರಿಣತ್ವ ಜೊತೆಗೆ ಬ್ರಹ್ಮನಿಷ್ಠತ್ವ. ನೀನು ಬರೀ ಶಾಸ್ತ್ರಗಳನ್ನು ನಾನು ತಿರುಗಿ ಹಾಕಿದ್ದೀನಿ, ನನ್ನಷ್ಟು ಜಾಣರು ಪಂಡಿತರು ಯಾರೂ ಇಲ್ಲ ಅಂತ ಅನ್ಕೋಬೋದು. ಹೌದಾ? ಹೌದಲ್ಲ? ಫೀಡ್ ಮಾಡಿದರೆ ಟೇಪ್ ರೆಕಾರ್ಡು ಕೂಡ ಅದೇ ಹೇಳ್ತದೆ. ಹಂಗಾರೆ ಅದಕ್ಕೆ ನಾವು ಶಾಸ್ತ್ರ ತಜ್ಞರು ಅಂತ ಹೇಳಕ್ಕೆ ಬರ್ತೈತಾ? ಬರಲ್ಲ. ಯಾರಿಗೆ ಅನುಭವ ಆಗಿದೆಯೋ ಅನುಭವಜನ್ಯ ಜ್ಞಾನ ಆಗಬೇಕು. ಆ ಅನುಭವಜನ್ಯ ಜ್ಞಾನಕ್ಕೇ ಅಪರೋಕ್ಷ ಜ್ಞಾನ ಅಂತೀವಿ ನಾವು. ಏನಂತೀವಿ? ಅಪರೋಕ್ಷ ಜ್ಞಾನ. ಪರೋಕ್ಷ ಜ್ಞಾನ ನಿಮಗಾಗಿರಬಹುದು, ಆದರೆ ಅಪರೋಕ್ಷ ಜ್ಞಾನ ಆಗಬೇಕಾದ್ರೆ ಶ್ರೋತ್ರೀಯ ಬ್ರಹ್ಮನಿಷ್ಠತ್ವ ಉಳ್ಳತಕ್ಕಂತಹ ಗುರುಗಳನ್ನು ಹೊಂದಿ ನಾವು ಏನು ಪಡಿಬೇಕಾಗಿದೆ? ಮುಕ್ತಾತ್ಮರು ಆಗಬೇಕಾಗಿದೆ ಅಂತಕ್ಕಂಥದ್ದು. ಯಾಕಪ್ಪ ಅಂದ್ರೆ ಇದು ನರಜನ್ಮಕ್ಕೆ ಮಾತ್ರ ಸಾಧ್ಯ. ಯಾವುದಿದು? ನರಜನ್ಮಕ್ಕೆ ಮಾತ್ರ ಸಾಧ್ಯ. ನರಜನ್ಮ ಬಂದು ಹರನನ್ನು ಅರಿಯಬೇಕಾಗಿದೆ. ಹರ ಯಾರು ಅಂತ ಹೇಳಿ ಆ ಹರನನ್ನು ತೋರಿಸುವುದಕ್ಕೆ ನಮಗೆ ಯಾರು ಬೇಕು? ಗುರುವೇ ಬೇಕು. ಆದ ಕಾರಣವಾಗಿ ಗುರುವಿಗೆ ಆ ಸ್ಥಾನ ಕೊಟ್ಟಿದ್ದಿದೆ. ಯಾಕಪ್ಪ ಅಂದ್ರೆ ಗುರುವಿಗಿಂತ ಮಿಗಿಲಾದ ವಸ್ತು ಯಾವುದೂ ಇಲ್ಲ ಈ ಧರೆಯೊಳಗೆ. ಗುರು ನಿನ್ನ ಸಮಾನರು ಯಾರೂ ಇಲ್ಲಪ್ಪ ಗುರುನಾಥ ಅಂತಕ್ಕಂಥದ್ದು. ಗುರು ಶಬ್ದದಲ್ಲೇ ಒಂದು ಏನು ವಿಶೇಷ ಅರ್ಥ ಉಂಟು ಇದೆ. ಗೂಕಾರಚ್ಚ ಅಂಧಕಾರಚ್ಚ ರೂಕಾರಚ್ಚ ತೇಜ ಉಚ್ಯತೆ ಅಜ್ಞಾನಗ್ರಾಸಕಂ ಗುರುರೇವೇನ ನ ಸಂಶಯ ಅಂತ. ಅಂದರೆ ಪ್ರಕಾಶ. ಪ್ರಕಾಶ ಅನ್ನೋದೇ ಗುರು. ನಮ್ಮ ಕಣ್ಣನ್ನು ನಾವು ತೆಗೆದರೆ ಇಡೀ ಜಗತ್ತಿನ ದರ್ಶನಕ್ಕೆ ನಮಗೇನು ಬೇಕು? ಬೆಳಕು ಬೇಕು. ಅದನ್ನು ನೋಡ್ತಕ್ಕಂಥ ಶಕ್ತಿನೂ ಬೇಕು. ಅದು ಹೊರಗಿಂದಲ್ಲ, ನಮ್ಮೊಳಗೆ ಇರ್ತಕ್ಕಂಥದ್ದು. ಕೇಳುವ ಶಬ್ದ. ಹೌದಾ? ನಾವು ಶಬ್ದಗಳನ್ನು ಕೇಳ್ತೀವಿ. ಹೇಳೋ ನೀನು ಕೇಳಾಕತ್ತೀನಿ, ಕಿವಿಯಿಂದ ಕೇಳಾಕತ್ತೀನಿ ತಗೋ. ಕೇಳೋದು ಕಿವಿ ಅಲ್ಲ, ಆ ಕೇಳುಗನೇ ಬೇರೆ ಇದ್ದಾನ. ಹೌದಾ? ಕೇಳುಗನಾದಂಥವನು ಬೇರೆಯೇ ಇದ್ದಾನ. ಹಂಗೆ ನೀನು ಕೇಳ್ತೀನಿ ಅಂದಿದ್ರೆ ನಿದ್ದೆ ಒಳಗೆ ಕೇಳ್ಬೋದಾಗಿತ್ತಲ್ಲ. ಹೌದಲ್ಲ? ಎಷ್ಟೋ ಮಂದಿ ಕಣ್ಣು ಬಿಟ್ಕೊಂಡೇ ಮಕ್ಕಂತಾರೆ, ಕಣ್ಣು ಬಿಚ್ಕೊಂಡೇ ಮಕ್ಕಂತಾರೆ. ಕಳ್ಳ ಬಂದಪ್ಪ, ಏನು ಎಲ್ಲ ಒಯ್ದ, ಇವನು ಬಿಚ್ಕಣ್ಣಿಂದ ಹಿಂಗೇ ನೋಡ್ತಾ ಇದ್ದಾನಂದ್ರೆ ಆ ಕಳ್ಳ ಅಂತಾನೆ, ಏನಪ್ಪ ಮರಯ್ಯ ನೋಡ್ತಾ ಇದ್ದಾನೇನೋ ಅಂತ ಹೇಳಿ. ಆದ್ರೆ ನೋಡೋನಲ್ಲಿಲ್ಲ. ನೋಡೋನು ಸೂಕ್ತವಾಗಿ ಒಳಗಡೆ ಅಡ್ಕೊಂಡ, ಸುಪ್ತಾವಸ್ಥೆಯಲ್ಲಿ ಅಡಗಿದಾನವನು. ಹೌದಾ? ಅಲ್ಲಿ ಮನಸ್ಸಿಲ್ಲ. ಹೌದಲ್ಲ? ಮನಸ್ಸು ಎದ್ದರೇ ಇವೆಲ್ಲ ಗಲಾಟೆಗಳು. ಇವೆಲ್ಲ ಜಗತ್ತು ತೋರ್ತಾ ಇರೋದು ಯಾಕೆ? ಮನಸ್ಸಿರುವುದರಿಂದಲೇ. ಆದ್ದರಿಂದ ನಾವು ಮುಕ್ತಿ ಯಾರಿಗೆ ಹೇಳ್ತೀವಿ?
ಯಾರಿಗೆ ಹೇಳ್ತೀವಿ? ಮನಸ್ಸಿಗೆ. ಮನವಿರಕ್ತಿಗೆ ಮುಕ್ತಿಗಲ್ಲದೆ ತನುವಿರಕ್ತಿಗೆ ಅಲ್ಲವೋ ಅಂತ ಹೇಳ್ತೀವಿ. ಮನಸ್ಸಿನ ವಿರಕ್ತಿಗೆ ಮುಕ್ತಿ ನಾವು ಮಾಡ್ಕೋಬೇಕಾಗಿದೆ, ಹೌದಲ್ಲ? ಈ ಕರಣಗಳು ಇರುವುದರಿಂದ ಇವೆಲ್ಲ ವ್ಯವಹಾರಗಳು, 3 ವಿಧವಾಗಿ ವ್ಯವಹಾರಗಳು ನಡೆಯಕತ್ತಾವ, ಹೌದಲ್ಲ? ಜಾಗೃತ, ಸ್ವಪ್ನ, ಸುಷುಪ್ತ, ಈ 3 ಅವಸ್ಥೆಯಲ್ಲಿ ಈ 3ನ್ನೂ ಅರಿತಕ್ಕಂತಹ ಶಕ್ತಿ ಸಾಮರ್ಥ್ಯ ಯಾರಲ್ಲಿ ಬರುತ್ತದೋ, ಯಾರು ಇದನ್ನು ಅರಿಲಿಕ್ಕೆ ಪ್ರಯತ್ನ ಮಾಡ್ತಾರೋ ಅವನೇ ಸಚ್ಚಿದಾನಂದ ಸ್ವರೂಪನು. ಅದನ್ನು ಹೇಳಿಕೊಡ್ತಕ್ಕಂಥವನೇ ಸದ್ಗುರುನಾಥ. ನೀನು ದೇಹ ಇದ್ದೀ, ನಿನಗೆ ಇಂದ್ರಿಯಗಳದಾವ, ನಿನಗೆ ಮನಸ್ಸೈತಿ, ಈ ಸಂಸಾರ ಇವೆಲ್ಲ ಇದ್ರ ಬಗ್ಗೆ ನಮಗೆ ಬಲವಾಗಿ ಗಂಟು ಹಾಕ್ತಕ್ಕಂಥವನು ಗುರುಗಳು ಅಲ್ಲ. ಈ ಗಂಟನ್ನು ಬಿಡಿಸ್ತಕ್ಕಂಥವನು, ಗಂಟಿನ ನಂಟನ್ನು ಬಿಡಿಸ್ತಕ್ಕಂಥವನು ಯಾರಿದ್ದಾನಲ್ಲ ಅವನೇ ನಿಜ ಗುರು. ಅಂತಪ್ಪ ಗುರುಗಳನ್ನು ಹುಡ್ಕಂತ ಹೊಂಟರು ಯಾರು? ಸಿದ್ಧಾರೂಢಪ್ಪನವರು. ಆವಾಗ ಏನಾಯ್ತು? ಸೋಮ ಭೀಮ ಇಬ್ಬರು ಗಂಟು ಬಿದ್ದರು. ಹೋದ ವಾರ ತೊಗೊಂಡಿದ್ದಿದ್ದು. ಏನಾದರೂ ಸೋಮ ಭೀಮ ಅವರಿಬ್ಬರು ಗಂಟು ಬಿದ್ದರು. ಸೋಮ ಭೀಮ ಇಲ್ಲಿ ಏನನ್ನು? ಅಜ್ಞಾನಿ ಜೀವಿಗಳು ಅವರು. ಯಾರು ಅವರು? ಅಜ್ಞಾನಿಗಳು. ಕುತೂಹಲ ಅಷ್ಟೇ ಅವರಿಗೆ. ಏನು ಸಿದ್ಧಾರೂಢ ಹೋಗ್ತಾ ಇದ್ದಾನ, ಏನು ಸಿಗ್ತತಿ ನೋಡೋಣ ಅಂತ ಹೇಳಿ ಅವನ ಹಿಂದೆ ಹೊಂಟಾರ. ಏನೋ ಬಲವಾಗ್ಲೇ ಅವನು ಹಿಡಿಯೋನದಾನ, ನಾವು ಹೋದ್ರೆ ನಮಗೂ ಸ್ವಲ್ಪ ಸಿಕ್ಕಿತೇನೋ ಅಂತ. ಯಾರಿಗೆ? ಸೋಮ ಭೀಮರಿಗೆ. ಯಾಕಪ್ಪ ಅಂದ್ರೆ ಅವೆಲ್ಲ ನೋಡಿರ್ತಾರಲ್ಲ, ನೀರ್ಲ ಹಣ್ಣಿಂದು, ಎಳ್ಳಿಂದು, ಆಮೇಲೆ 2 ಪ್ರಸಂಗಗಳು, ಸತ್ಯಮ್ಮೆ ಬದಿಸಿದ್ದು, ಆಮೇಲೆ ಆ ನೀರಿನ ಆಳದಲ್ಲಿ ದೇವದತ್ತನ ಮಲಗಿಸಿದ್ದು, ಇವೆಲ್ಲ ಏನಿದು? ಅವೆಲ್ಲ ನೋಡಿದ್ರು. ಆ ಘಟನೆಗಳಿಂದ ಅವರು ಪ್ರಭಾವಿತರಾಗಿದ್ದರು. ಹೀಗಾಗಿ ಸಿದ್ಧಾರೂಢಪ್ಪನ ಗೆಳೆತನ ಬೆಳೆಸಿದ್ರು. ಆದ್ರೆ ಹೊಂಟರು, ಅವರು ಕೂಡ ಹೊಂಟರು. ಆದರೆ ಏನಾಯ್ತು? ಹಸಿವು, ತೃಷೆ. ಯಾರು ಇದನ್ನು ಗೆಲ್ತಾನೋ ಅವನೇ ನಿಜವಾದ ಸಾಧಕನಾಗ್ತಾನೆ. ಯಾಕಪ್ಪ ಅಂದ್ರೆ ಇದರಲ್ಲಿ ಪ್ರತಿಬಂಧಕಗಳು ಬಹಳಷ್ಟು. ನೋಡ್ರಿ, 100,000 ಕೋಟಿಗಳು ತಾಪಗಳು ಉಂಟು ಅಲ್ವಾ? ಅವೆಲ್ಲ ತಾಪಗಳನ್ನು ಲೆಕ್ಕಿಸದೆ ಪರಮಾತ್ಮ ನೀನೊಬ್ಬನೇ ಬೇಕು, ಗುರುನಾಥ ನಿನ್ನ ಪಾದವನ್ನು ನಾನು ಹಿಡಿಲೇಬೇಕು, ಮುಕ್ತನಾಗಲೇಬೇಕು ಅಂತ ಹೇಳಿ ಛಲ ತೊಟ್ಟು, ಹಠ ತೊಟ್ಟು ಯಾರು ತ್ರಿವಿಕ್ರಮನಂತೆ ಸಾಧನೆ ಮಾಡ್ತಾರೋ ಅವರಿಗೆ ಮುಕ್ತಿ ಎಂಬ ಕನ್ಯೆ ಒಲಿತಕ್ಕಂಥವಳಾಗ್ತಾರೆ. ಹೌದಲ್ಲ? ಸರಿ, ಈ ರೀತಿ ಇವರು ಆ ಒಂದು ಸಾಧಕರ ಅಲ್ಲ. ಇವರು ಸಿದ್ಧಾರೂಢಪ್ಪನವರಿಗೆ ಬಾಧಕರಾಗಿದ್ದರು. ಸಾಧಕರಲ್ಲ, ಇವರು ಬಾಧಕರಾಗಿದ್ದರು. ಸಿದ್ಧಾರೂಢಪ್ಪನವರು ಅವರಿಗೆ ಅವರ ಚಿಂತನೆ ಬೇರೆ, ಇವ್ರ ಚಿಂತನೆ ಬೇರೆ. ಸಿದ್ಧಾರೂಢಪ್ಪನವರು ಮನಸ್ಸು ಎಲ್ಲಿತ್ತು? ಆತ್ಮಾನಂದದಲ್ಲಿ ಇತ್ತು. ಇವ್ರ ಮನಸ್ಸು ಎಲ್ಲಿತ್ತು? ದೇಹದ ಮ್ಯಾಲಿತ್ತು. ದೇಹದ ಮೇಲೆ ಮನಸ್ಸಿದ್ರೆ ಹಸಿವು ಕಾಡ್ತತಿ, ಬಾಯಾರಿಕೆನೂ ಕಾಣ್ತತಿ, ಮತ್ತೊಂದು ಮಗದೊಂದು ಎಲ್ಲವೂ ಕಾಡ್ತಾವೆ. ಯಾರಿಗೆ ಆತ್ಮನಲ್ಲಿ ಚಿಂತನೆಯನ್ನು ಮಾಡ್ತಾರೋ, ಯಾರು ಅಲ್ಲಿ ಚಿತ್ತವನ್ನು ಇಟ್ಟಿರ್ತಾರೋ ಅವರಿಗೆ ಯಾವ ಬಾಧೆನೂ ಬಾಧಿಸಲಾರದು ಅಂತಕ್ಕಂಥದ್ದು. ಈ ಅನೇಕ ಮಂದಿ ಋಷಿಮುನಿಗಳು ತಪಸ್ಸಿನಲ್ಲಿ ತೊಡಗಿಸ್ಕೊಂಡಿರ್ತಾರೆ. 100 ವರ್ಷ ತಪಸ್ಸು ಮಾಡ್ಯಾರಪ್ಪ, 1000 ವರ್ಷ ತಪಸ್ಸು ಮಾಡ್ಯಾರಪ್ಪ ಅಂತ ನಾವು ಹೇಳ್ತೀವಿ. ಹಂಗಾರೆ ಅವರಿಗೆ ಹಸಿವಾಗಲಿ ನೀರಡಿಕೆ ಆಗಲಿ ಯಾವುದು ಕಾಡಿಲ್ಲ ಅವರಿಗೆ. ಯಾಕೆ? ಅವ್ರ ಚಿತ್ತ ಹಂಗಿತ್ತು. ನೋಡ್ರಿ, ವಾಲ್ಮೀಕಿ ತಪಸ್ಸಿಗೆ ರಾಮನ ಧ್ಯಾನದಲ್ಲಿ ಮಗ್ನರಾದ್ರೆ ಅವರ ಮೈ ಮೇಲೆ ಹುತ್ತ ಬೆಳೀತು. ಹೌದಾ?
ಆ ಹುತ್ತದೊಳಗಿಂದ ಹೊಂಟಿರ್ತಕ್ಕಂತಹ ಆ ನಾದ ಆ ಬ್ರಹ್ಮಲೋಕಕ್ಕೆ ತಲುಪಿತ್ತು. ಆಗ ಆ ಪರಮಾತ್ಮನಿಂದ ಏನಾಯ್ತು, ವರಪ್ರಧಾನ ಆಯಿತು ಅಂತ ನಾವು ನೋಡ್ತೀವಿ. ಹೌದಾ? ಅಂತಪ್ಪ ದರೋಡೆಕೋರ ಅವನು. ಯಾರು? ರತ್ನಾಕರ ಅಂತಕ್ಕಂಥ ಬೇಡ, ದರೋಡೆಕೋರ ಅವನು. ಅಲ್ಲಿ ಇಲ್ಲಿ ಹೋಗ್ತಕ್ಕಂಥ ದಾರಿ ಹೋಕರನ್ನು ತಲೆ ಹೊಡೆದು ಜೀವನ ಮಾಡ್ತಿದ್ದ. ಹೌದಾ? ಅವನು ಮಾಡಿರ್ತಕ್ಕಂತಹ ಆ ಪಾಪದ ರಾಶಿ ಏನೈತಲ್ಲ, ನೀವೊಂದು ಸ್ವಲ್ಪ ತೊಗೊಳ್ರಿ ಅಂತ ಹೆಂಡ್ತಿಗೆ ಹೇಳ್ತಾನೆ, ಗಂಡನಿಗೆ ಅವ್ರ ಅಪ್ಪನಿಗೆ ಹೇಳ್ತಾನೆ, ಅಮ್ಮನಿಗೆ ಹೇಳ್ತಾನೆ, ಮಕ್ಕಳಿಗೆ ಹೇಳ್ತಾನೆ, ನೋಡಪ್ಪ ನೀನು ಮಾಡಿದ ಕರ್ಮ ನೀನೇ ಅನುಭವಿಸ್ಬೇಕಪ್ಪ, ನಾವು ಮಾಡಿಲ್ಲ, ಅದು ನೀನು ಮಾಡಿದ್ಯಾ ಅಂದ್ರೆ ನಾನು ಮಾಡಿದ್ದು ನಿಮಗೋಸ್ಕರ. ಹೌದು, ನಮಗೋಸ್ಕರ. ಆದರೆ ನಮ್ಮನ್ನು ಸಲಹೋದು ನಿನ್ನ ಕರ್ತವ್ಯ. ಈ ವಿಚಾರ ಏನಾಯ್ತು ತಿಳ್ಕೊಳ್ರಿ. ಅವನಿಗೆ ಮನಸ್ಸಿನ ಮೇಲೆ ಪರಿಣಾಮ ಆಯಿತು. ಓಹೋ, ನಾರದ ಮಹರ್ಷಿಗಳು ಸರಿಯಾಗೇ ಹೇಳಿದಾರ. ಈ ಪಾಪದಲ್ಲಿ ಯಾರೂ ಪಾಲು ತಗೊಳ್ಳೋರಿಲ್ಲ. ಹೌದಾ? ಅದಕ್ಕೆ ಅಂತಾರಲ್ಲ, ಸಿರಿ ಬಂದ ಕಾಲಕ್ಕೆ ಇಷ್ಟರು ನೆಂಟರು ಬಂಧು ಮಿತ್ರಗಳು ಎಲ್ಲರೂ ಬಂದು ಸೇರ್ತಾರೆ. ಕಷ್ಟ ಅಂದಾಗ ಹಂಗೆ ಹಿಂದಕ್ಕೆ ಸರಿತಾರೆ. ಹೌದಲ್ಲ? ಇದು ನಾವು ಲೌಕಿಕವಾಗಿಯೇ ಕಂಡುಕೊಳ್ತೀವಿ ಅಂದಮೇಲೆ ಇದೂ ಹಾಗೇನೆ. ಪಾಪದಲ್ಲಿ ಯಾರೂ ಭಾಗಿಯಾಗರು, ಸುಖದಲ್ಲಿ ಎಲ್ಲರೂ ಪಾಲ್ಗೊಳ್ಳುವರು. ಆದ್ದರಿಂದ ನಿನ್ನ ಶ್ರೇಯಸ್ಸು ಎಲ್ಲಿದೆ, ಅದನ್ನು ನೀನು ಕಂಡುಕೋ. ಆ ಕಂಡುಕೊಳ್ತಕ್ಕಂಥ ಮಾರ್ಗ ವಾಲ್ಮೀಕಿ ಮಹರ್ಷಿಗಳಿಗೆ ಗೊತ್ತಾಯಿತು. ಅವರೇನಾದರೂ ಪಾವನರಾದರು. ಇವತ್ತಿಗೂ ಕೂಡ ಅಜರಾಮರವಾಗಿ ನಮ್ಮ ಮನದಲ್ಲಿ ಉಳಿದಿದ್ದಾರೆ. ಹೌದಾ? ಅಂಥ ಬದುಕಾಗಬೇಕು. ಸತ್ತು ಬದುಕಿರ್ತಕ್ಕಂಥವರಾಗಬೇಕೇ ವಿನಃ ಬದುಕಿ ಸಾಯ್ತಕ್ಕಂತಹ ಜನ್ಮಗಳು ನಮಗೆ ಬೇಡ. ಇದು ಆದ ಕಾರಣವಾಗಿ ಆತ್ಮನತ್ತ ನಮ್ಮ ಚಿತ್ತ ಇರಬೇಕು. ಹೌದಲ್ಲ? ಆತ್ಮಾನಂದದಲ್ಲಿ ಇರ್ತಕ್ಕಂಥವನಿಗೆ ಹಸಿವು ತೃಷೆಗಳ ಕಾಡಾಟ ಇರೋದಿಲ್ಲ. ನೀವು ನೋಡ್ರಿ, ಯಾವುದಾದ್ರೂ ಮಠ ಅಥವಾ ಯಾವುದಾದ್ರೂ ಒಂದು ಪೂಜಾ ಸಂದರ್ಭದಲ್ಲಿ ನಾವು ನಮ್ಮ ಮನಸ್ಸು ಅಂತಕ್ಕಂಥದ್ದು ದೇಹದ ಭಾವದಲ್ಲಿ ಇರುವುದಿಲ್ಲ, ಪರಮಾತ್ಮನ ಭಾವದಲ್ಲಿ ಇರ್ತೀವಿ. ಇವತ್ತು ನಾವು ಪೂಜೆ ಮಾಡಕತ್ತೀವಪ್ಪ ಅಂತ ಹೇಳಿ ಭಕ್ತಿಯಿಂದ ನಾವು ಅಡುಗೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ದಿನನಿತ್ಯದಲ್ಲಿ 12 ಗಂಟೆ 1 ಗಂಟೆಗೆ ನಮಗೆ ಪ್ರಸಾದ ಬೇಕು, ಹೊಟ್ಟೆ ಹಸಿದು ಬಿಡ್ತೈತಿ. ಆದ್ರೆ ಆ ಸಮಯದಲ್ಲಿ 3 ಗಂಟೆ ಆದ್ರೂ ಆಗಲ್ಲ. ಯಾಕೆ? ನಮ್ಮ ಲಕ್ಷ್ಯ ಬೇರೆ ಕಡೆ ಹೋಗ್ತದೆ. ಯಾವಾಗ ಸೋಮ ಭೀಮರಿಗೆ ಹಸಿವಿನ ಬಾಧೆ ತೃಷಬಾಧೆ ಆಯಿತು, ಆಗ ಸಿದ್ಧಾರೂಢಪ್ಪನವರು ಇದೇ ಅಂತಾರೆ, ನಮ್ಮಲ್ಲಿ ಅಷ್ಟದಳದ ಕೋಣೆಗಳು ಉಂಟು. ಏನಿದು? ಅಷ್ಟದಳಗಳು ಕೋಣೆಗಳು ಉಂಟು. ಒಂದು ತೊಗರಿ ಬೇಳೆ ಏನಿದೆಯಲ್ಲ, ಅದು ನಮ್ಮ ಹೃದಯದ ಮೇಲೆ ತೊಗರಿ ಬೇಳೆಯಷ್ಟು ಒಂದು ಮಾಂಸದ ತುಣುಕಿರ್ತದೆ. ಅದು ಹೆಂಗಿರ್ತತಪ್ಪ ಅಂದ್ರೆ ಅಷ್ಟದಳದ ಕಮಲ ಹೂ ಇದ್ದಂಗೆ ಇರ್ತತಿ. ಜೀವಂತಕ್ಕಂಥದ್ದು ಒಂದು ಕೋಣೆಯಿಂದ ಮತ್ತೊಂದು ಕೋಣೆಗೆ ಹೋದಾಗ ಒಂದೊಂದು ಅನುಭವಗಳು ಆಗ್ತಾ ಇರ್ತಾವೆ. ಹೌದಾ? ಕಾಮ, ಆಮೇಲೆ ಇದು ಹಸಿವು ಅಥವಾ ತೃಷೆ, ಆನಂದ, ನಿದ್ರಾ, ಇವೆಲ್ಲವೂ ಕೂಡ ಬರಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ನಿಮ್ಮ ಚಿತ್ತವನ್ನು ಬದಲಾವಣೆ ಮಾಡಿ, ನಿಮ್ಮ ಚಿತ್ತ ಬದಲಾವಣೆ ಮಾಡ್ಕೋಬೇಕು ಅಂತಕ್ಕಂಥದ್ದು. ಸರಿ, ಅಪ್ಪರು ಒಂದು ಮಾತು ಹೇಳಿದರು ಗುರುಗಳು, ಏನು ಹುಡುಗರು ಹಠ ಮಾಡ್ತಾ ಇರ್ತಾನಂತ ಅನ್ಕೊಳ್ಳ. ಹಠ ಮಾಡ್ತಾ ಇರಬೇಕಾದ್ರೆ ಅವನು ಅಳ್ತಾನೆ ಇರ್ತಾನೆ. ಆ ಸಮಯದಲ್ಲಿ ನಾವೇನು ಮಾಡ್ತೀವಿ? ಅವನ ಚಿತ್ತವನ್ನು ಬದಲಾವಣೆ ಮಾಡೋಕ್ಕೆ ಏನೋ ಒಂದು ವಸ್ತುವನ್ನು ಕೊಟ್ಟ ತಕ್ಷಣ ಸುಮ್ಮನಾಗ್ಬಿಡ್ತಾರೆ. ಸುಮ್ಮನಾಗಿ ಮತ್ತೆ ಅದರ ಗಮನ ಎಲ್ಲೋತು? ಆ ವಸ್ತುವಿನ ಮೇಲೆ ಹೋತು. ಹೀಗೆ
ನಾವು ಏನು ಮಾಡಬೇಕು, ಏನಾದರೂ ಕೂಡ ಒಂದು ಪ್ರಸಂಗ ನಡೀಲಿ, ಏನೇ ಆಗಿರಲಿ, ಆ ಸಮಯದಲ್ಲಿ ಅದನ್ನೇ ಇದು ಮಾಡ್ಕೊತ ಹೋಗಬಾರ್ದು. ಹೌದಾ? ನಮ್ಮ ವೃತ್ತಿ ಬದಲಾವಣೆ ಮಾಡ್ಕೋಬೇಕು. ನಮ್ಮ ವೃತ್ತಿ ಏನೈತಲ್ಲ ಅದನ್ನು ಬದಲಾವಣೆ ಮಾಡ್ಕೋಬೇಕು. ಸಿದ್ಧಾರೂಢಪ್ಪನವರು ಹಸಿದಿದ್ರೂ ಕೂಡ ಉಂಡಷ್ಟು ತೃಪ್ತಿಯಿಂದ ಇದ್ದರು. ಆದರೆ ಇವರು ಸೋಮ ಭೀಮ ಹಸುವಿಯಿಂದ ಬಳಲ್ತಾ ಇದ್ದಾರೆ. ಸರಿ, ಈ ರೀತಿ ಅವರು ಹೇಳ್ತಾರೆ. ಈ ಪ್ರಕಾರ ಸಿದ್ಧನ ವಚನಾಮೃತವನ್ನು ಕೇಳಿ ಅವರು ಶಾಂತ ಚಿತ್ತರಾದರು. ಯಾರು? ಸೋಮ ಮತ್ತು ಭೀಮ ಅಂದರು. ಮಾರ್ಗ ಶ್ರವಣ ಮಾಡಿ ಮುಂದೆ ಒಂದು ಗ್ರಾಮಕ್ಕೆ ಬಂದರು. ಅವರು ಮುಂದೆ ನಡ್ಕಂತ ಒಂದು ಗ್ರಾಮಕ್ಕೆ ಬಂದರು. ಅಲ್ಲಿ ಒಂದು ಬಸವನ ಗುಡಿ ಕಾಣ್ತು. ಎಲ್ಲಿ? ಆ ಊರಲ್ಲಿ ಒಂದು ಬಸವನ ಗುಡಿ ಕಾಣ್ತು. ಆ ಬಸವನ ಗುಡಿ ಒಳಗೆ ಈ 3 ಮಂದಿ ಪ್ರವೇಶ ಮಾಡ್ತಾರೆ. ಮಾರ್ಗದಲ್ಲಿ ನಡೆದಿದ್ದರು, ಸಾಕಷ್ಟು ದಣದಿದ್ದರು. ಹೀಗಾಗಿ ಆ ಗುಡಿಯೊಳಗೆ ಹೋಗಿ 3 ಮಲ್ಕೊಂಡ್ಬಿಟ್ರು. ದಣಿವಾಗಿತ್ತು ನೋಡ್ರಿ, ದಣಿವಾಗಿತ್ತು. ಗುಡಿ ಅಂದ್ರೆ ತಣ್ಣಗಿತ್ತು. ಮಲ್ಕೊಂಡ್ಬಿಟ್ರು. ನಿದ್ರಾ ಆಯಾಸ ಆಗಿದ್ದಕ್ಕೆ. ಆ ಸಮಯದಲ್ಲಿ ಸಿದ್ಧಾರೂಢರಿಗೆ ಎದ್ರು. ಸಿದ್ಧಾರೂಢರಿಗೆ ಏನಾತಪ್ಪ ಅಂದ್ರೆ ಬಸವಣ್ಣನ ಮೂರ್ತಿ ನೋಡಿದರು. ಯಾರು? ಸಿದ್ಧಾರೂಢಪ್ಪನವರು. ನೋಡ್ರಿ, ಬಸವಣ್ಣನ ಮೂರ್ತಿಯನ್ನು ನೋಡಿದರು. ಸೀದಾ ಬಸವಣ್ಣನ ಹತ್ರ ಹೋದರು. ಅದರ ಬೆನ್ನ ಮೇಲೆ ಕೂತ್ಕೊಂಡ್ರು. ನೋಡ್ರಿ, ಬಾಲಕರಾದಂಥ ಸಿದ್ಧಾರೂಢರು ಆ ಸಾಹಸವನ್ನು ಮಾಡ್ತಾರೆ. ಸಾಮಾನ್ಯವಾಗಿ ಆ ವಯಸ್ಸಿನಲ್ಲಿ ಅದ್ರ ಹತ್ರ ಹೋಗೋದೇ ಕಷ್ಟ. ಅಂಥದ್ರಲ್ಲಿ ಇವರು ಹೋದರು, ಅದರ ಮೇಲೆ ಕೂತ್ಕೊಂಡ್ರು. 7 ವರ್ಷದ ಸಿದ್ಧನ ಮನೋಹರವಾಗಿರ್ತಕ್ಕಂತಹ ಮೂರ್ತಿ ಏನೈತಲ್ಲ ಬಸವಣ್ಣನ ಮೇಲೆ ಶೋಭಿಸುತ್ತಿತ್ತು. ಯಾಕಪ್ಪ ಅಂದ್ರೆ ಬಸವಣ್ಣನ ಮೇಲೆ ಯಾರು ಕುಂದಿರ್ತಾರೆ? ಶಿವ ಮಾತ್ರ. ಸಿದ್ಧಾರೂಢರು ಯಾರು? ಶಿವನ ಅವತಾರಿ. ಹಿಂಗಾಗಿ ಬಸವಣ್ಣನ ಮೇಲೆ ಕುಂತಾಗ ಆ ಬಸವಣ್ಣಗೂ ಒಂದು ಶೋಭೆ ಬಂತು. ಇನ್ನೂ ಸಿದ್ಧಾರೂಢರಪ್ಪರು ಸಾಕ್ಷಾತ್ ಶಿವ ಆದರು. ಹೌದಲ್ಲ? ಅಲ್ಲಿ ಏನಾದರೂ ಸಾಕ್ಷಾತ್ ಶಿವ ಆದರು. ಯಾಕಪ್ಪ ಅಂದ್ರೆ ಇಂಥವೆಲ್ಲ ಪ್ರತೀಕಗಳನ್ನು ನಾವು ಗಮನಿಸ್ಬೇಕು. ಯಾಕಪ್ಪ ಸುಮ್ಮನೆ ಓದ್ಕೊಂತ ಹೋಗ್ತೀವಿ, ಶಿವನ ಮೇಲೆ ಕೂತ್ಕೊಂಡ್ರು ಹಿಂಗಂತ ಹೇಳಿ ಹೋಗ್ತೀವಿ. ಅಂದರೆ ಇದರ ಹಿನ್ನೆಲೆ ಏನೈತಿ ತೋರಿಸಿ ಹೇಳ್ತಾ ಇದ್ದಾರೆ ಜನರಿಗೆ. ಅವರು ಬಾಯಿ ಬಿಟ್ಟು ಹೇಳಲ್ಲ. ಕೆಲವೊಂದ್ಸಲಿ ಅವರು ಸಾಂಕೇತಿಕವಾಗಿ ಹೇಳ್ತಾರೆ. ಆ ಸಂಕೇತಕ್ಕೆ ಹೇಳಿರ್ತದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹೌದಾ? ಇಲ್ಲಿ ಇದನ್ನು ಶಿವದಾಸರು ಭಾಳ ಸೂಕ್ಷ್ಮವಾಗಿ ಇಲ್ಲಿ ತಿಳಿಸಿದ್ದಾರೆ ನಮಗೆ. ಸಾಕ್ಷಾತ್ ಶಿವನಂತೆ ಸೋಬುತ್ತಿದ್ದರು. ಏನಾಯ್ತು? ಅವರು ಕೂತ್ಕೊಂಡು ಸ್ವಲ್ಪ ಹೊತ್ತಾಗಿಲ್ಲ, ಪೂಜಾರಪ್ಪ ಬಂದ. ಏನು? ಸಿದ್ಧಾರೂಢಪ್ಪನವರು ಆನಂದದಲ್ಲಿ ಇದ್ದಾರೆ. ನೋಡ್ರಿ, ಸೌಂದರ್ಯ ಅಂದರೆ ಯಾವುದು? ಆತ್ಮಾನಂದವೇ ನಿಜವಾದ ಸೌಂದರ್ಯ. ಅದು ಬಿಟ್ಟರೆ ಏನು ಇದೆಲ್ಲ ಚರ್ಮದ ಸೌಂದರ್ಯ ಅಲ್ಲ. ಅದು ಕೃತಕ, ಅದು ನಶ್ವರವಾದದ್ದು, ಬದಲಾವಣೆ ಆಗ್ತಕ್ಕಂಥದ್ದು. ಆದ್ದರಿಂದ ಅಚ್ಚಳಿಯದ ಇದು. ಅದಕ್ಕೆ ಹೇಳ್ತಾರೆ ಯಾವುದು? ಪರಮ ಆನಂದ ಅಂತಕ್ಕಂಥದ್ದು ಅದು ಏಕವಾಗಿಯೇ ಇರ್ತತಿ. ಯಾವತ್ತು ಬದಲಾವಣೆ ಆಗದೇ ಇರತಕ್ಕಂಥದ್ದು ಆ ಆನಂದ. ಯಾವುದು? ಆತ್ಮಾನಂದ. ನೀನು ಮರಿ ಅದು ಮಾತ್ರ ಹಾಗೇ ಇರ್ತತಿ ಅಲ್ವಾ? ಆ ಸುಂದರವಾಗಿರ್ತಕ್ಕಂತಹ ಆನಂದ ಅವರಲ್ಲಿ ವಿಶೇಷವಾಗಿ ಮುಖದ ಮೇಲೆ ಪ್ರಕಾಶಿಸುತ್ತಿತ್ತು. ಕಣ್ಣಲ್ಲಿ ಕಾಂತಿತ್ತು ಅಲ್ವಾ? ಮುಖದಲ್ಲಿ ಕಾಂತಿ ಇತ್ತು, ಕಣ್ಣಲ್ಲಿ ಹೊಳಪಿತ್ತು ಅಲ್ವಾ? ನೋಡರಿಗೆ ಸೆಳೆಯುತ್ತಿತ್ತು. ಅಂಥ ಒಂದು ಚೆಲುವು ಆ ಸಮಯದಲ್ಲಿ ಕಾಣ್ತು. ಸರಿ, ಅವನು ಬಂದ ಬಸವಣ್ಣನ ಮೇಲೆ ನಗುತ್ತಾ ಕುಂತಾನ. ಶಾಂತ ಚಿತ್ತನಾಗಿರ್ತಕ್ಕಂಥ ಸಿದ್ಧನ್ನ ನೋಡ್ದ.
ಏನಾಯ್ತು, ಮನಸ್ಸು ಏನಾಯ್ತು, ಕ್ರೋಧದಿಂದ ಕ್ರೋಧ ಬಂತು ಮನಸ್ಸಿನಲ್ಲಿ, ಕ್ರೋಧ ಬಂತು. ನೋಡ್ರಿ ಹೆಂಗೆ ಬರ್ತೈತಿ, ಯಾವ್ಯಾವ ಸಮಯದಲ್ಲಿ ಎಂತಿಂಥ ಗುಣಗಳು ಮನಸ್ಸಿನಲ್ಲಿ ಬರ್ತಾವ. ಆ ಸಿದ್ಧಾರೂಢರನ್ನು ನೋಡಿ ಇವನ ಮನಸ್ಸು ಶಾಂತವಾಗಿರಬೇಕಾಗಿತ್ತು, ಸಾಕ್ಷಾತ್ ಶಿವನಿದ್ದೀಯಪ್ಪ ಅಂತ ಹೇಳಿ ಕೈ ಮುಗಿಬೇಕಾಗಿತ್ತು. ಆದರೆ ಪೂಜಾರಪ್ಪ ಹಂಗಾಗಲಿಲ್ಲ. ಏನು ಬಸವಣ್ಣನ ಪೂಜಾ ಮಾಡೋನು ಅವನು ದಿನನಿತ್ಯ. ಆವಾಗ ಬಸವಣ್ಣನ ಮೇಲೆ ಸಿದ್ಧನನ್ನು ಕಂಡು ಕ್ರೋಧಿಷ್ಠನಾದ, ಎಲೆ ಮಗನೇ ನೀನು ಎಲ್ಲಿಯವ, ಎಲೆ ಮಗನೇ ನೀನು ಎಲ್ಲಿಯವ, ಈಗಿಂದೀಗಲೇ ಕೆಳಗೆ ಅಂತೀವಲ್ಲ ನಾವು, ನಿನ್ನ ಭಯಭಕ್ತಿಯನ್ನು ಎಲ್ಲಿಟ್ಟಿರುವೆ ಅಂತಕ್ಕಂಥದ್ದು. ನಿನ್ನ ಭಯ ಭಕ್ತಿ ಎಲ್ಲಿಟ್ಟಿರುವಿ ಅಂತ. ದೇವ್ರ ಮೇಲೆ ಕುಂದಿರ್ಬೇಕಂದ್ರೆ ಏನು ಬೇಕು, ಸಾಮಾನ್ಯ ಅಲ್ಲ. ನಾವು ದಿನನಿತ್ಯ ಪೂಜೆ ಮಾಡ್ತೀವಿ, ಕೈ ಮುಗಿತೀವಿ. ಅಂಥ ಬಸವಣ್ಣನ ಮೇಲೆ ಬಂದು ನೀನು ಮ್ಯಾಲೆ ಕುಂತಿಯಲ್ಲ, ಬುದ್ಧಿಗಿದ್ದಿ ಎಲ್ಲಿಟ್ಟಿ ನೀನು ಅಂತಕ್ಕಂಥದ್ದು. ಬುದ್ಧಿಗಿದ್ದಿ ಎಲ್ಲಿಟ್ಟಿ ಅಂತಕ್ಕಂಥದ್ದು. ಭಯ ಬೇಡೇನು, ದೇವರು ದಿಂಡ್ರು ಅನ್ನೋದು ಭಯ ಬೇಡನಪ್ಪ ಅಂತೀವಲ್ಲ. ಹಾಗೆ ಎಂದು ಕೇಳಲು ಸಿದ್ಧನು ಅಂದ, ಭಯಭಕ್ತಿ ಎಲ್ಲಿಟ್ಟಿರುವೆ ಅಂದ. ಸಿದ್ಧಾರೂಢಪ್ಪನವರು ಅಷ್ಟೇ ಶಾಂತವಾಗಿ ಉತ್ತರ ಕೊಡ್ತಾರೆ. ಇವನು ಎಷ್ಟು ಕೋಪದಿಂದ ಕೇಳ್ಯಾನಲ್ಲ, ಅಷ್ಟೇ ಶಾಂತ ಚಿತ್ತದಿಂದ ಅವ್ರು ಹೇಳ್ತಾರೆ, ಪರಮಾತ್ಮನ ಮೇಲೆ ಇಟ್ಟಿನಪ್ಪ ಅಂದ್ಬಿಟ್ರು ಅವರು. ಏನು, ಪರಮಾತ್ಮನ ಮೇಲೆ ಇಟ್ಟೀನಿ, ಆದರೆ ನೀನು ಕಲ್ಲಿನಲ್ಲಿಟ್ಟಿ, ಆದರೆ ನೀನು ಕಲ್ಲಿನಲ್ಲಿಟ್ಟಿ. ಇದೇ ಇರೋದು ಮಜಾ. ನಾವೆಲ್ಲ ಎಲ್ಲಿಟ್ಟೀವಿ, ಕಲ್ಲಂದ್ರೇನು, ಜಡ ಅಂತ. ನಮ್ಮ ದೃಷ್ಟಿ, ನಮ್ಮ ಚಿತ್ತ ಎಲ್ಲ ಜಡದ ಮೇಲೈತಿ, ರೂಪಗಳ ಮೇಲೈತಿ, ಸ್ವರೂಪದ ಮೇಲೆ ಇಲ್ಲ. ಇದು ನಾವು ಅರಿಬೇಕಾಗಿದ್ದು. ರೂಪಗಳನ್ನು ನಂಬಿ ನಾವು ಹೊಂಟೇವಿ, ಹೌದಾ? ಏನು ಅಂತಂದು ಆ ಬಣ್ಣ ಬಣ್ಣದ ಜಗತ್ತು, ಆ ರೂಪಗಳನ್ನು ನೋಡಿದ್ರೆ ಮೈ ಮನ ಎಲ್ಲ ಕೆಡಬೇಕು ಅಂತಂದು ಆ ರೀತಿ ರೂಪಗಳು ಇರ್ತಾವೆ. ಆ ರೂಪಗಳು ಕೆಡ್ತಕ್ಕಂಥದ್ದೇ ಅದು, ಹಾಗೆ ಇರೋದಿಲ್ಲ. ಆ ಕ್ಷಣ ಅಷ್ಟೇ ಅದು. ಮತ್ತೈತೇನು, ಏನಪ್ಪ ನಾವು ಅದು ನೋಡಿದ್ವಿ, ಇದು ನೋಡಿದ್ವಿ, ಹಂಗೆ ಕುಣಿದ್ವಿ, ಹಿಂಗೆ ಕುಣಿದ್ವಿ, ಆ ಕ್ಷಣ ಐತೇನೀಗ? ಇಲ್ಲ, ಮುಗೀತದು. ಅಂದ್ರೆ ಸತ್ಯ ಅಲ್ಲ. ಆದರೆ ನಿನ್ನ ಸ್ವರೂಪ ಏನೈತಲ್ಲ, ಅದು ಹಂಗೈತಿ. ಸತ್ಯವಾಗಿ, ನಿತ್ಯವಾಗಿ ಮತ್ತು ಆನಂದವಾಗಿ, ಪರಿಪೂರ್ಣವಾಗಿ ಇರ್ತಕ್ಕಂಥದ್ದು. ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಅಂತಕ್ಕಂಥದ್ದು ಅದು ನಿನ್ನ ಸ್ವರೂಪ. ಅದನ್ನು ನೀನು ಗಮನಿಸು. ಅದನ್ನು ಬಿಟ್ಟು ಹೊರಗಡೆ ಹೋಗ್ಬೇಕಾದ್ರೆ ಇದು ನೋಡಿದೆ, ಅದು ನೋಡಿದೆ, 108 ಸಲ ಇದು ಮಾಡಿದೆ, ಹೌದಲ್ಲ? ಏನು ಹೇಳ್ತೀವಿ ಅಂತಂದು ಹೇಳದು ಬೇಡ. ಈಗ ಸಿದ್ಧಾರೂಢ, ನಿನ್ನ ಚಿತ್ತ ಎಲ್ಲಿಟ್ಟಿದ್ದಿ? ಕಲ್ಲಿನ ಮೇಲಿಟ್ಟಿ. ಕಲ್ಲು ಅಂದರೆ ಜಡದ ಸಂಕೇತ, ಹೌದಾ? ಪರಮಾತ್ಮ ಅಂದರೆ ಚೇತನದ ಸಂಕೇತ. ಇಲ್ಲಿ ಸಾಮಾನ್ಯನು ಜ್ಞಾನಿಗೂ ಅಜ್ಞಾನಿಗೂ ಏನು ವ್ಯತ್ಯಾಸ ಇದೆ ಅಂದರೆ ಇದೇ ವ್ಯತ್ಯಾಸ. ಅವನ ಚಿತ್ತ ಚೇತನದ ಮೇಲೆ, ಇವನ ಚಿತ್ತ ಜಡದ ಮೇಲೆ. ಅದಕ್ಕೆ ನಾವು ಏನಾಗ್ತಾ ಇದ್ದೀವಿ, ದುಃಖದಲ್ಲಿ ಬಳಲಾಕತ್ತೀವಿ, ಅವರು ನಿತ್ಯಾನಂದದಲ್ಲಿ ತಿಲಾಡಕತ್ತಾರ. ಇದು ಹಾಗೆ ಸಿದ್ಧಾರೂಢಪ್ಪನವರು ಏನು ಪರಮಾತ್ಮನಲ್ಲಿಟ್ಟಿರುವನು, ಆದರೆ ನೀನು ಕಲ್ಲಿನಲ್ಲಿಟ್ಟಿ ಅಂತ ಹೇಳಿದ್ದನ್ನು ಕೇಳಿ ಅವನ ಬುದ್ಧಿ ವಿಚಾರಕ್ಕೆ ಬಿತ್ತು. ಅಲ್ಲೇ ಏನೋ ಹೇಳ್ತಾ ಇದ್ದಾನ ಇವನು. ನಾವು ಅಂದ್ಕೊಂಡಂಗಲ್ಲ, ಬಾಲಕ ಅಂದ್ಕೊಂಡಿದ್ದೆ ಅಲ್ಲ, ಇವನು ಭಾಳ ವಿಚಾರವಂತದಾನ. ವಿಚಾರವಂತ ನೋಡ್ರಿ, ಯಾರಿಗೆ ವಿಚಾರವಂತ ಅನ್ಬೇಕು? ಯಾರು ಆತ್ಮಚಿಂತನೆಯಲ್ಲಿ ಇರ್ತಾರೋ ಅವನಿಗೆ ವಿಚಾರವಂತ ಅಂತೀವಿ. ಏನು ಲೌಕಿಕದಲ್ಲಿ ಏನು ಭಾಳ ವಿಚಾರವಂತದಾನಪ್ಪ ಅಂತ ಅಲ್ಲ. ಯಾರು ಆತ್ಮನಲ್ಲಿ ಚಿತ್ತವನ್ನು ಇಟ್ಟಿದ್ದಾನೋ ಅವನೇ ನಿಜವಾದ ವಿಚಾರವಂತ. ನಾವು ಏನಾದರೂ ವಿಚಾರ ಕೇಳಬೇಕಾದ್ರೆ ಯಾರಲ್ಲಿ ಕೇಳಬೇಕು? ಆತ್ಮಜ್ಞಾನಿಯನ್ನು ಕೇಳಬೇಕು, ಹೌದಲ್ಲ?
ಲೌಕಿಕದಲ್ಲಿ ಜ್ಞಾನ ಪಡೆದವರು ಏನು ಮಾಡ್ತಾರೆ, ಮತ್ತು ನಮಗೆ ತಪ್ಪು ಹಾದಿ ತೋರಿಸ್ತಾರೆ. ತಪ್ಪು ಹಾದಿಯೊಳಗನೆ ನಮಗೆ ಕರ್ಕೊಂಡು ಹೋಗೋದು, ಹೌದಲ್ಲ. ರೂಪದ ಭ್ರಮೆ ಒಳಗೆ ನಮಗೆ ಬಿಡಿಸ್ಬಿಡ್ತಾರೆ. ಆದರೆ ಸ್ವರೂಪದ ಸಾಕ್ಷಾತ್ಕಾರ ಮಾಡ್ಕೋಬೇಕಂದ್ರೆ ಆತ್ಮಚಿಂತನೆಯಲ್ಲಿ ಇರ್ತಕ್ಕಂಥವ್ರನ್ನು ನಾವು ಹಿಡ್ಕೋಬೇಕು. ಅದಕ್ಕೆ ಪೂಜಾರಪ್ಪ ಅಂತನ ಇವನು ವಿಚಾರವಂತದಾನ. ಸಿದ್ಧನು ಅವನನ್ನು ನೋಡಿ ನಗ್ತಾದ. ಸರಿ ಇದೆ, ಜ್ಞಾನಿಗಳಾದಂಥವರು ಅಜ್ಞಾನಿಗಳನ್ನು ನೋಡಿ ಮರುಗ್ತಾರೆ. ಒಂದೊಂದು ಸಾರಿ ಅವರ ಮರಳುತನಕ್ಕೆ ನಗ್ತಾರೆ. ಏನು ಹೇಳ್ಬೇಕಪ್ಪ ಮಾರಯ್ಯ, ಕಂಡು ರಾತ್ರಿ ಕಂಡ ಬಾವಿ ಒಳಗೆ ಹಗಲು ಹೋಗಿ ಬಿಡಾಕತ್ತಾರಲ್ಲೋ ಇವರು ಅಂತ ಹೇಳಿ ಜ್ಞಾನಿಗಳು ನಗ್ತಾರೆ. ಅದೆಲ್ಲ ಸುಳ್ಳು ಇಟ್ಕೊಂಡ್ರು, ಬೆನ್ನು ಹತ್ಬ್ಯಾಡ್ರು, ಅದರೊಳಗೆ ಸುಖ ಇಲ್ವೋ ಅಂದರು ಇವರು ಕೇಳುವಲ್ರು. ಯಾರು ಅಜ್ಞಾನಿಗಳಾದಂಥವರು ಕೇಳುವಲ್ರು, ಹೌದಾ. ಅದರೊಳಗೆ ಏನೋ ಐತಿ ನಮ್ಮಪ್ಪ ಕಂಡಾನ, ನಮ್ಮ ಅಜ್ಜ ಕಂಡಾನ, ಈಗ ನಾನು ಕಂಡ್ಕೋಬಾರ್ದೇನು? ನಾನು ಕಂಡ್ಕೊಳ್ಳೋಣೆ. ಅಲ್ಲೂ ಅವರೆಲ್ಲರೂ ಬಿದ್ದವರೇ. ನಿನಗೆ ಎಪ್ಸಾನ ಅಂತ ನಾನು ಬಂದರೆ, ನೀನು ಕೂಡ ನಾನು ಬೀಳ್ತೀನಿ ಅಂತ ಹೋದರೆ ನಾನೇನು ಮಾಡಲಿಯೋ ಅಂತ ಹೇಳಿ, ನೀ ಮಾಡೇನಂದ್ರೆ ಯಾರು ಬೇಡ ಅಂತಾರೋ, ಹಾಗೆ ನೀ ಮಾಡೇನಂದ್ರೆ ಯಾರು ಬೇಡ ಅಂತಾರೆ, ಮಾಡು ಅಂತ ಹೇಳಿ ದೂರದಿಂದಲೇ ಅವರು ನಗ್ತಾರೆ. ಹಂಗೆ ಸಿದ್ಧಾರೂಢರು ಅವನನ್ನು ನೋಡಿ ನಕ್ಕರು. ಆಗ ಪೂಜಾರಿ ಅಂತಾನೆ, ನಿನಗೆ ಪ್ರಾಶ್ಚಿತ ಮಾಡ್ತೀನಿ ಅಂದ. ಅದು ಬಿಟ್ಟರೆ ಬೇರೆ ದಾರಿ ಇಲ್ಲ. ಯಾರಿಗೆ? ಪೂಜಾರಪ್ಪಗೆ. ಅದು ಬಿಟ್ಟರೆ ಬೇರೆ ದಾರಿನೇ ಇಲ್ಲ. ನಿನಗೆ ಪ್ರಾಶ್ಚಿತ ಮಾಡ್ತೀನಿ ಅಂದ. ನೋಡ್ದ ಹಂಗೆ ಪಂಚೆ ಕಟ್ಟಿದ್ನ ಟಂಕಕ್ಕೆ, ಹಂಗೆ ಬಿರನೆ ಹೆಜ್ಜೆ ಹಾಕ್ತಾ ಊರೊಳಗೆ ಬಂದುಬಿಟ್ಟು ಏನು ಮಾಡ್ದ, ಜನರನ್ನು ಸೇರಿಸಿದ. ಎಲ್ಲ ಗ್ರಾಮದೊಳಗಿರ್ತಕ್ಕಂತಹ ಜನರನ್ನು ಸೇರಿಸಿ ಏನು ಮಾಡ್ಕೊಂಡ, ಗುಡಿಗೆ ಬಂದ. ಅವಾಗ ಎಲ್ಲರನ್ನು ಜೊತೆ ಹಾಕ್ಕೊಂಡು ಗುಡಿಗೆ ಬಂದ. ಆಮೇಲೆ ನೋಡ್ರಿ, ಬಸವಣ್ಣನ ಮೇಲೆ ಈ ಚೋಟುದ್ದ ಹುಡುಗ ಕುಂತಾನ. ಏನಿದು ಚೋಟುದ್ದ ಹುಡುಗ ಕುಂತಾನ. ಬಸವಣ್ಣನ ಮೇಲೆ ಹಿಂಗೆ ಸಿದ್ಧಾರೂಢರನ್ನ ತೋರಿಸ್ತಾನ. ಅವನು ಏನು ಸಿದ್ಧಾರೂಢರನ್ನ ತೋರಿಸ್ತಾನ. ಆವಾಗ 4 ಮಂದಿ ಅದಾರಲ್ಲ ಅಂತ ಹೇಳಿ ಅವನು ಸ್ವಲ್ಪ ಧ್ವನಿ ಒಳಗೆ ಏರಿಕೆ ಕಂಡು ಬಂದಿತ್ತು. ಯಾಕೆ ಏರಿಕೆ ಬರ್ತೈತಿ? 4 ಮಂದಿ ಎಲ್ಲಿ ನೋಡು, ಅವ್ರ ಬಲ ನನಗೈತಿ ಅಂತ, ಜನ ಬಲ ನನಗೈತಿ ಅಂತ, ಬೆಂಬಲ ಐತಿ ಅಂತ, ಹೌದಲ್ಲ. ಅದಕ್ಕಾಗಿ ಪೂಜಾರಿ ಧ್ವನಿ ಒಳಗೆ ಏರಿಕೆ ಇತ್ತು. ಆಗ ಅವರಿಗೆ ಸಿದ್ಧಾರೂಢರನ್ನು ತೋರಿಸ್ತಾನ. ಅವರನ್ನು ಸಿದ್ಧಾರೂಢರು ನೋಡಿದರು. ಅವ್ರು ಯಾಕೆ ಹೆದರ್ತಾರೆ? ಜಗತ್ತೇ ಇದ್ರು ಬಂದರೂ ತಾನೇನು ಅಂಜೋದಿಲ್ಲ, ಅಳ್ಕೋದಿಲ್ಲ. ಇದು ಜ್ಞಾನಿಗಳ ಲಕ್ಷಣ, ಹೌದಲ್ಲ. ಯಾಕೆ ಭಯ ಅನ್ನೋದೇ ಇರಲ್ಲ. ಅವರು ಅಭಯರಾಗಿರುತ್ತಾರೆ. ಭಯ ಅನ್ನೋದು ಯಾರಿಗೆ? ಇನ್ನೊಂದು ಐತಲ್ಲ ಅನ್ನೋರಿಗೆ ಭಯ. ಇನ್ನೊಂದು ಐತಿ ಅಂದಾಗಲೇ ಭಯ. ಅದು ಏನೈತೋ ಏನೋ, ಯಾವಾಗ ಏನು ಮಾಡ್ತೈತೋ ಏನೋ ಭಯ, ಹೌದಾ. ಏಕವೇ ಇದ್ದಾಗ ಭಯದ ಮಾತೆಲ್ಲಿ? ತಾನೇ ತಾನಾದ ಸ್ಥಿತಿಯೊಳಗೆ ಸ್ಥಿತನಾದಂಥವನಿಗೆ ಯಾವ ಥರ ಭಯ? ಯಾವ ಭಯವಿಲ್ಲದೆ, ಅಂಜಿಕೆ ಇಲ್ಲದೆ ಅವನು ಕುಂತಾನ. ಆಗ ಎಲ್ಲೋ ನಿನಗೆ ಹೊಡೆದು ಕೆಳಗೆ ಬಿಡಿಸ್ತೀವಿ ಅಂತ ಹೇಳಿ ಸಮೀಪಕ್ಕೆ ಬಂದು, ಏನು ಅವನಿಗೆ ಹೊಡೆದು ಕೆಳಗೆ ಬಿಡಿಸ್ತೀವಿ ಅಂತ ಹೇಳಿ. ಅದು ಸಿಟ್ಟು ಬಂದಾಗ ಅದು ಒಂದು ಬಿಟ್ಟರೆ ಬೇರೆ ಏನು ಮಾರ್ಗನೇ ಇಲ್ಲ. ಏನು ಹೊಡೆಯೋದು ಬಡಿಯೋದು ಇದೆ, ಹೌದಾ. ಸಿಟ್ಟು ಬಂದಾಗ ಮನುಷ್ಯ ಏನು ಮಾಡ್ತಾನೆ? ಹೊಡಿ ಬಡಿ ಕಡಿ ಇಷ್ಟೇ. ಅದು ಬಿಟ್ಟರೆ ಬೇರೆದೇನೂ ಇಲ್ಲ ಇವನಿಗೆ. ಆದ್ದರಿಂದ ಸಿಟ್ಟು ತನಗೆ ಒಯ್ಲಿ, ಶಾಂತಿ ಪರರಿಗೆ ಒಯ್ಲಿ. ಹಿಂಗೆ ಸಿದ್ಧಾರೂಢರು ಏನಾದರೂ ಶಾಂತರಾಗಿದ್ದರು, ಹೌದಾ. ಸಿಟ್ಟು ಯಾರನ್ನು ಕೊಲ್ತದೋ ಮೊದಲು? ಯಾರನ್ನು ತೊಂದರೆ ಮಾಡ್ತತಿ? ತನಗೇ ಮಾಡ್ತತಿ, ಹೌದಾ. ಒಲೆ ಒಳಗಿರ್ತಕ್ಕಂಥ ಬೆಂಕಿ ಹೆಂಗೆ ಅಗ್ನಿ ಕಟ್ಟಿಗೆಗಳನ್ನು ಸುಡ್ತಲ್ಲ, ಹೌದಲ್ಲ. ಬೆಂಕಿ, ಈ ಕ್ರೋಧಾಗ್ನಿ ಅನ್ನೋದು ಒಂದು ಬೆಂಕಿ.
ಮೊದಲು ಎಲ್ಲಿ ಹಚ್ಚಿದವೋ ಅಲ್ಲೇ ಸುಡೋದು. ಎಲ್ಲಿ ಹತ್ತಿರ್ತತಲ್ಲ ಅದು ಮೊದಲು ಸುಟ್ಕೊಂಡು ಆಮೇಲೆ ಬೇರೆ ಕಡೆ ಹೋಗ್ತೈತಿ. ಹೌದಲ್ಲ? ಹಾಗೆ ಸಿದ್ಧಾರೂಢಪ್ಪನವರು ಪ್ರಶಾಂತ ಸ್ಥಿತಿಯಲ್ಲಿ ಇದ್ದಾರೆ. ಸರಿ, ಎಲ್ಲೋ ನಿನಗೆ ಹೊರದು ಕೆಳಗೆ ಬಿಡಿಸ್ತೀವಿ ಅಂದರು. ಸಿದ್ಧನಾದರೂ ಕೂಡ ನಿರ್ಭಯವಾಗಿ ಅವರ ಕಡೆ ನೋಡ್ತಾ ಇದ್ದ. ಏನು ಅಭಯ, ಏನು ಸ್ವಲ್ಪನೂ ಭಯ ಇಲ್ಲರಿ ಸಿದ್ಧಾರೂಢಪ್ಪನವರು. ಆ ಥರ ನೋಡ್ತಾ ಇದ್ದಾರೆ. ಆಗ ಅವರೊಳಗೆ ಒಬ್ಬ ಬಂದ. ಇವು ನಗೋದು ಶಾಂತ ಚಿತ್ತ ನೋಡಿಬಿಟ್ಟು ಸಿಟ್ಟಾದವರಿಗೆ ಏನಾಗ್ತತಿ, ಇನ್ನೂ ನೀವು ಸುಮ್ಮನೆ ತಡೆಯೋಕ್ಕಾಗಲ್ಲ. ನೀವು ಯಾರು ಕೂಗ್ತಾ ಇರ್ಬೇಕಾದ್ರೆ ಸುಮ್ಮನೆ ಇರ್ರಿ. ಆಮೇಲೆ ಅವನು ಯಾರು ಕೋಪಗೊಂಡಿರ್ತಾನಲ್ಲ, ಹಲ್ಲು ಕಚ್ಚೋದೇನು, ಮುಷ್ಟಿ ಮಾಡಿಕೊಂಡು ಹೊಡ್ಯಾಕೆ ಬರೋದೇನು, ನಿನಗೆ ಕಡ್ದು ಹಾಕ್ಬೇಕು ನೋಡು, ಅಷ್ಟು ಸಿಟ್ಟು ಬಂದಿತ್ತು ನನಗೆ ಅಂತಾನೆ. ಏನು ಮಾತಾಡೋದಿಲ್ಲ ನೋಡ್ರಿ, ಹೆಂಗದಾನ ಅಂತ ಹೇಳ್ತಾನೆ. ಅಷ್ಟು ನಗ್ರಿ ನೀವು ಆ ಸಮಯದಲ್ಲಿ. ಇನ್ನೂ ಅವನಿಗೆ ರೈಸು ಸೀಮೆಹಣ್ಣು ಸುಡ್ದಂಗೆ ಆಗ್ಬಿಡ್ತೈತಿ, ಸೀಮೆಹಣ್ಣು ಸುಡ್ದಂಗೆ ಆಗ್ಬಿಡ್ತೈತಿ, ಪೆಟ್ರೋಲ್ ಉಗ್ದಂಗೆ ಆಗ್ಬಿಡ್ತೈತಿ. ಹಂಗೆ ಅದರೊಳಗೆ ಒಬ್ಬ ಏನು ಮಾಡ್ದ, ಸಿದ್ಧನ ಮೇಲೆ ಮುಷ್ಟಿ ಪ್ರಹಾರ ಮಾಡಬೇಕಂದು ಕ್ರೋಧದಿಂದ ಕೈ ಎತ್ತಾನ. ಕೈಗೆ ಏನಾತಪ್ಪ ಅಂದ್ರೆ ಅಲ್ಲೊಂದು ಗೋಡೆ ಇತ್ತಲ್ಲ, ಗೋಡೆ ಒಳಗೆ ಒಂದು ಮೊಳೆ ಇತ್ತು. ಕೈ ಎತ್ತಿದ, ಮೊಳೆಗೆ ಕೈ ತಾಕ್ತು, ರಕ್ತ ಬಳ 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 ಬಳನೇ ಸೋರ್ತು. ನೋಡ್ರಿ, ಯಾರಿಗೆ ಹೊಡ್ಯಾಕೆ ಹೋಗಿದ್ದವನು? ಸಾಕ್ಷಾತ್ ಶಿವನಿಗೆ ಹೊಡ್ಯಾಕೆ ಹೋಗಿದ್ದ. ಯಾವ ಕೈಯಿಂದ ಹೊಡಿಬೇಕು ಅಂತ ಹೊಂಟಿದ್ನೋ ಅದೇ ಕೈಗೆ ಗಾಯ ಮಾಡಿಕೊಂಡ. ಇದು ಮಾಡ್ಕೊಂಡಿದ್ದ್ಯಾರು? ತನಗೆ ತಾನೇ ಮಾಡಿಕೊಂಡ. ಹೌದಲ್ಲ? ಯೋಚನೆ ಮಾಡಬೇಕಾಗೈತೆ. ಸರಿ, ಇದನ್ನು ಕಂಡು ಅವನಿಗೇನು ಅನ್ನಿಸ್ತು, ಯಾಕೋ ಹೆದರ್ಬಿಟ್ಟ ಅವನು. ಕೈಗೆ ಮೊಳೆ ತಾಕ್ತಲ್ಲಪ್ಪ, ಬೇಡ ತೆಗಿ, ಇದು ಸರಿಯಲ್ಲ ಅಂದ್ಕೊಂಡ. ಹಿಂದೆ ಸರಿದು ಬಿಟ್ಟು, ಎಲೆ ಉನ್ಮತ್ತ ಹುಡುಗನೇ ಅಂದ. ಅವನ ಮತಿ ಎಲ್ಲಿತ್ತು? ಉನ್ನತಿ ಎಲ್ಲೇ ಇತ್ತು. ನಮ್ಮ ಮತಿ ಎಲ್ಲೈತಿ? ಅದೋ ಕಡೆ ಇದೆ. ಹೌದಾ? ಊರ್ಧ್ವಮುಖವಾಗಿರಬೇಕಾಗಿರ್ತಕ್ಕಂಥ ಸ್ಥಿತಿಯನ್ನು ನಾವು ಅಧೋಮುಖದತ್ತ ನಾವು ಏನಾಗ್ತಾ ಐತಿ, ಹರಿದಾಡ್ತಾ ಐತಿ. ಇದು ನಮ್ಮ ದುರಂತ. ಹೌದಲ್ಲ? ಉನ್ಮನಗೊಳಿಸದೆ ಘನವೂ ಆಗುವುದೇ. ಹೌದಲ್ಲ? ಘನ ಆಗಲಿಲ್ಲ ಅಂದ್ರೆ ಶಾಂತಿ ಬರಲ್ಲ. ಶಾಂತಿ ಇಲ್ಲ ಅಂದ್ರೆ ಜನನ ಮರಣ ಹಿಂಗಲರಿಯದು. ಜನನ ಮರಣಕ್ಕೆ ನಾವು ಇದನ್ನು ಕಳ್ಕೋಬೇಕಂದ್ರೆ, ಈ ಭವಚಕ್ರವನ್ನು ಕಳ್ಕೋಬೇಕಂದ್ರೆ ಶಾಂತರಾಗುವುದನ್ನು ಕಲಿಬೇಕಾಗಿದೆ. ಶಾಂತರಂದರೆ ಏನು? ಮನಸ್ಸಿನಲ್ಲಿ ಏರಿಳಿತ ಇಲ್ಲದ ಸ್ಥಿತಿಯೇ ಶಾಂತ ಸ್ಥಿತಿ. ಸಂಕಲ್ಪ ವಿಕಲ್ಪಗಳು ಇಲ್ಲದ ಸ್ಥಿತಿಯೇ ಶಾಂತ ಸ್ಥಿತಿ. ಏರಿಳಿತ ಇಲ್ಲ ಅಲ್ಲಿ. ಹೌದಾ? ಸತ್ಸಂಗದಲ್ಲಿ ಕುಂತಾಗ ನಿಮಗೆ ಏರಿಳಿತ ಕಾಣಲ್ಲ. ಅದೇ ಮದುವೆ ಯಾವುದಾದ್ರೂ ಒಂದು ಗಲಾಟೆ ಒಳಗೆ ಇರಲಿ, ಅಲ್ಲಿ ಏರಿಳಿತಗಳು ಭಾಳ ಇರ್ತಾವೆ. ನೋಡ್ರಿ, ಅಲ್ಲಿ ಹೆಂಗಿರ್ತತಪ್ಪ ಅಂದ್ರೆ ಒಂದ್ಸಲ ಹಿಂಗೆ ಹೋಗ್ತತಿ, ಒಂದ್ಸಲ ಹಿಂಗೆ ಬರ್ತೈತಿ, ಹಿಂಗೆ ಹೋಗ್ತಾವೆ, ಹಿಂಗೆ ಬರ್ತಾವೆ. ಅವು ಯಾವ್ಯಾವ ಕಾರಣದಿಂದ ಆಗ್ತಾವೋ ಏನೋ ನಮಗೆ ಗೊತ್ತಾಗಲ್ಲ. ಹೌದಲ್ಲ? ಅನೇಕ ಸಂಕಲ್ಪಗಳು ಆಗ ಮೂಡ್ತಾವೆ, ನಮಗೆ ಬರ್ತಾವೆ, ಏನೇನೋ ವಿಚಾರಗಳು ಬರ್ತಾವೆ. ಹೌದಲ್ಲ? ಆ ವಿಚಾರಗಳು ಮತ್ತೆ ಅಲ್ಲೇ ಲಯ ಆಗ್ತಾವೆ, ಮತ್ತೆ ಉದ್ಭವ ಆಗ್ತೈತಿ. ಆದರೆ ಎಲ್ಲಿ ಸತ್ಸಂಗ ಕುಂತಾಗ ನೋಡ್ರಿ ನೀವು, ಮನಸ್ಸು ಒಂದೇ ಲೆವೆಲ್ನಲ್ಲಿ ಇರ್ತದೆ. ಅದಕ್ಕೆ ಸತ್ಸಂಗ ಮಾಡಬೇಕು. ಯಾಕೆ ಮಾಡಬೇಕು? ಇದಕ್ಕೋಸ್ಕರವಾದರೂ ಮಾಡಬೇಕಾಗೈತಿ. ಹಾಗೆ ಇಲ್ಲಿ ಉನ್ಮತ್ತ ಹುಡುಗನೇ, ದೇವರ ಮೇಲೆ ಯಾತಕ್ಕೆ ಕೂತಿದ್ದೀವಿ ಅಂದರು. ಯಾರಿಗೆ ಗೊತ್ತೈತಿ ದೇವರಂದ್ರೆ ಯಾರು? ದೇವನ ಅಸ್ತಿತ್ವ ಎಲ್ಲಿದೆ? ದೇವರು ಎಲ್ಲಿದ್ದಾನ? ಹೇಗಿದ್ದಾನ? ಇದನ್ನು ಅರಿಬೇಕಾದರೆ ಜ್ಞಾನಿಗಳಲ್ಲಿ ನಾವು ಒಡನಾಡಬೇಕು ಅಂತಕ್ಕಂಥದ್ದು. ಅವಾಗಲ ಅಂದರಲ್ಲ, ಹರನಾಗಿಸ್ತಾನೆ ನಮಗೆ. ನರನಾದ ನಮ್ಮನ್ನು ಹರನನ್ನಾಗಿ ಮಾಡಿದಿ, ಜೀವನನ್ನು ಶಿವನನ್ನಾಗಿ ಮಾಡಿದಿ, ಮಾನವನನ್ನು ಮಾಧವನನ್ನಾಗಿ ಮಾಡಿದಿ. ನಿನ್ನ ಅಸಾಮಾನ್ಯ ಈ ಕಾರ್ಯಕ್ಕೆ ನಾನು ಶರಣೆಂದನೋ ಗುರುನಾಥ ಅಂತ ಹೇಳಿ ಭಕ್ತನಾದಂಥವನು ಗುರುವನ್ನು ಸ್ತುತಿ ಮಾಡ್ತಾನೆ.
ಏನು ಮಾಡ್ತಾನ? ಸ್ತುತಿ ಮಾಡ್ತಾನ. ಅಂದ್ರೆ ಗುರುವಿನ ಕಾರ್ಯ ಬಹಳ ದೊಡ್ಡದೈತಿ. ಹೌದಲ್ಲ? ಗುರುವಿನ ಕಾರ್ಯ ಬಹಳ ದೊಡ್ಡದೈತಿ. ಅದಕ್ಕಾಗಿ ಗುರು ಸಮ ಯಾರ್ಯಾರಿಲ್ಲ ಅಂತ ಹೇಳಿ ಶ್ರುತಿಗಳು ಸಾರಿ ಸಾರಿ ಹಾಡ್ತಾ ಇದ್ದಾವೆ. ಹಾಗೆ ಈ ದೇವರ ಮೇಲೆ ಯಾತಕ್ಕೆ ಕೂತ್ಕೊಂಡಿರ್ವಿ ಅಂತಕ್ಕಂಥದ್ದು. ಅವರನ್ನು ನೋಡ್ದ, ಅವರ ಅಜ್ಞಾನಕ್ಕೆ ನಕ್ಕ. ಯಾರು? ಸಿದ್ಧಾರೂಢ ಅವರ ಅಜ್ಞಾನಕ್ಕೆ ನಕ್ಕ. ಅಕ್ಕು ಒಂದು ಮಾತು ಕೇಳ್ತಾರೆ, ಮರುಪ್ರಶ್ನೆ ಮತ್ತೆ. ಕೂತವನು ದೊಡ್ಡವನು, ಕೂತವನು ದೊಡ್ಡವನು, ಕೂಡಿಸಿಕೊಂಡವನು ದೊಡ್ಡವನು. ಎಂಥ ಮಾತು, ಎಂಥ ಮಾತು ನೋಡ್ರಿ. ಕೂಡುವನು ದೊಡ್ಡವನು, ಕೂತವನು ದೊಡ್ಡವನು ಅಥವಾ ಕೂಡಿಸ್ಕೊಂಡವನು ದೊಡ್ಡವನು, ನೀವೇ ಹೇಳ್ರಿ ಅಂತಕ್ಕಂಥ ಮಾತನ್ನು ಅವರಿಗೆ ಮರುಪ್ರಶ್ನೆ ಮಾಡ್ದ. ಏನು ಗೊತ್ತೈತೆ ಅವರಿಗೆ? ಅಜ್ಞಾನಿಗಳಲ್ಲವೇ ಎಲೆ ಜೀವನೇ ಅಂತಾರಲ್ಲ, ಹಂಗೆ ಅಜ್ಞಾನಿಗಳಾದಂಥವ್ರು ಎತ್ತಬಲ್ಲರು. ದೇವ್ರಂದ್ರೇನು ಮತ್ತೊಂದೇನು, ಆ ಬಸವಣ್ಣಿಗೆ ದೇವ್ರಂತ ಇವರು ಗಟ್ಟಿಯಾಗಿ ಕಲ್ಲನ್ನೇ ಪೂಜೆ ಮಾಡ್ಕೊತ ಹೊಂಟು ಬಿಟ್ರು. ಆ ಕಲ್ಲಿನೊಳಗೆ ಇರ್ತಕ್ಕಂಥ ಚೇತನವನ್ನು ಗಮನಿಸಲಿಲ್ಲ. ಹೌದಲ್ಲ? ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದಾಗ ಕಲ್ಲೆಂಬ ಭಾವದಿಂದ ಪೂಜೆ ಮಾಡಲ್ಲ. ನಾವು ಶಿವನೆಂಬ ಭಾವದಿಂದ ಪೂಜೆ ಮಾಡಿದರೆ ನಮಗೆ ಫಲಪ್ರಾಪ್ತಿ. ಭಾವ ಬಹಳ ಮುಖ್ಯ. ಭಾವ ಬಹಳ ಮುಖ್ಯ. ಯದ್ಭವಂ ತದ್ಭವತಿ. ಮನಸ್ಸಿನಂತೆ ಫಲಗಳು ನಮಗೆ ಪ್ರಾಪ್ತವಾಗ್ತಾವೆ. ನೀನು ಏನೇ ಮಾಡಿದ್ರು ಕೂಡ, ಎಸೇ ಮಾಡಿದ್ರು ಕೂಡ ಭಾವ ಶುದ್ಧಿ ಇಲ್ಲ ಅಂದರೆ ನಿಮಗೇನು ಉಪಯೋಗ ಇಲ್ಲ. 108 ಪುರಾಣ ಓದಿದ್ರೂ ಉಪಯೋಗ ಇಲ್ಲ, 108 ಗುಡಿ ಸುತ್ತಿದ್ರೂ ಉಪಯೋಗ ಇಲ್ಲ. ಎಷ್ಟು ಪುಣ್ಯಕ್ಷೇತ್ರದಲ್ಲಿ ಮಿಂದು ಎದ್ರೂ ಕೂಡ ಫಲವಿಲ್ಲ ಅಂತಕ್ಕಂಥದ್ದು. ಆದ ಕಾರಣವಾಗಿ ನೀವು ಇದ್ದಲ್ಲೇ ಇರಿ. ನೀವೇನು ಅಲ್ಲೇ ಹೋಗ್ಬೇಕಂತ ಅಲ್ಲ. ಪರಮಾತ್ಮನು ಭಾವಗಮ್ಯ. ಏನು? ಇಲ್ಲೇ ಕುಂತು ನೀವು ಕಾಶಿ ವಿಶ್ವನಾಥನ ದರ್ಶನ ಮಾಡ್ಬೋದು, ಇಲ್ಲೇ ಕೂತ್ಕೊಂಡು ತಿರುಪತಿ ವೆಂಕಟೇಶನ ದರ್ಶನ ಮಾಡ್ಬೋದು. ಹೌದಲ್ಲ? ಅಲ್ಲೇ ಹೋಗ್ಬೇಕಂತ ಏನಿಲ್ಲ. ಅವನ ಚಿತ್ರ ಒಂದ್ಸಲಿ ಮನಸ್ಸಿನೊಳಗೆ ಬಂದರೆ ಮುಗಿದು ನೋಡು ಅಂತಂದು ನೀವೇ ಧನ್ಯಾತ್ಮರು, ಪುಣ್ಯಾತ್ಮರು. ಆದ್ದರಿಂದ ಭಾವ ಬಹಳ ಮುಖ್ಯ. ಭಾವ ಇಲ್ಲದೆ ಭಕುತಿ ಏನು ಉಪಯೋಗ ಇಲ್ಲ ಅಂತ ಹೇಳ್ತಾರೆ. ಅದು ವ್ಯರ್ಥ ಭಕುತಿ. ಜ್ಞಾನವಿಲ್ಲದ ಭಕುತಿ, ಅದು ಭಾವವಿಲ್ಲದ ಭಕುತಿ, ಅದು ವ್ಯರ್ಥ ಭಕುತಿ. ಇದಕ್ಕೆ ದೇವರ ಮೇಲೆ ಯಾತಕ್ಕೆ ಕುಂತೀರಿ ಅಂದಾಗ, ಕೂತವನು ದೊಡ್ಡವನು ಅಥವಾ ಕೂಡಿಸ್ಕೊಂಡವನು ದೊಡ್ಡವನು, ನೀವೇ ಹೇಳ್ರಿ. ಬಲ್ಲಿದರಾದಂಥವರು ನೀವೇ ಹೇಳ್ರಿ ಅಂದರು. ಈ ಪ್ರಶ್ನೆ ಅವನಿಂದ ಅವರು ನಿರೀಕ್ಷಣೆ ಮಾಡಿದ್ದಿಲ್ಲ. ಯಾರು? ಆ ಗ್ರಾಮಸ್ಥರು. ಏನಪ್ಪ ಮಾರಾಯ, ಹುಡುಗನ ಬಾಯಲ್ಲಿ ಇಂಥ ಮಾತು ಬರಬೇಕಂದ್ರೆ ಸಾಮಾನ್ಯವಾಗಿ ಅವನು ಅಸಾಮಾನ್ಯನೇ ಇದ್ದಾನೆ. ಈ ವಿಗ್ರಹಕ್ಕೆ ಅವರು ಅಂತಾರೆ, ಮತ್ತು ಮುಂದುವರ್ಸಿ ಹೇಳ್ತಾರೆ, ನೋಡು ಈ ವಿಗ್ರಹಕ್ಕೆ ಅಂದರು. ಯಾವುದಕ್ಕೆ? ಆ ಬಸವಣ್ಣನ ಮೂರ್ತಿಗೆ. ಬಹುಕಾಲದಿಂದ ಭಕ್ತ ಜನರು ಭಜಿಸುತ್ತಾ ಇದ್ದಿದ್ದರಿಂದ, ಅಭಕ್ತರು ಏನು ಅಭಕ್ತರು ಅಂತ ಯಾರಿಗೆ ಅನ್ಬೇಕು? ಲೌಕಿಕದಲ್ಲಿ ಭಕ್ತರು ಇದ್ದಂಥವರಿಗೆ ಅಭಕ್ತರು ಅನ್ಬೇಕಾಗೈತಿ. ಅವ್ರ ಗುಡಿಗಳಿಗೆ, ಗುಂಡಾರುಗಳಿಗೆ ಸಾಮಾನ್ಯವಾಗಿ ಪರಮಾತ್ಮ ನಿನ್ನ ದರ್ಶನಕ್ಕೆ ಬಂದೇನಪ್ಪ ಪರಮಾತ್ಮ, ನೀನು ಯಾವಾಗ ನಮ್ಮ ದರ್ಶನ ಕೊಟ್ಟಿಯೋ ಪುಣ್ಯಾತ್ಮ ಅಂತ ಹೇಳಿ ಯಾರೂ ಹೋಗಲ್ಲ. ಹೋಗೋದೇನೋ ಕಾಮನೆಗಳನ್ನ ಇಟ್ಕೊಂಡೆ, ಆಸೆ ಆಮಿಷಗಳನ್ನು ಇಟ್ಕೊಂಡೆ 108 ಬೇಡಿಕೆಗಳ ಪಟ್ಟಿಯನ್ನು ಸಲ್ಲಿಸಿ ಬರ್ತಾರೆ. ಹೋಗಲಿ ಬಿಡಪ್ಪ, ಬಂದಾನ ಏನೋ ಒಂದು ಕೊಟ್ಟು ಕಳ್ಸಾನ ಅಂತ ಅಂದ್ರೆ ಮತ್ತೆ ಅದು ಒಂದಕ್ಕೆ ನಿಲ್ಲಲ್ಲ. ಅವರು 108 ಆಸೆಗಳು. ಅದು ಮುಗಿದ್ರೆ ಮತ್ತೊಂದು, ಅದು ಮುಗಿದ್ರೆ ಮತ್ತೊಂದು, ಮಗದೊಂದು, ಹೀಗೇ ಬೇಡಿಕೆಗಳು ಸಂಸಾರಿಗಳು ಸಲ್ಲಿಸ್ತಾ ಹೋಗ್ತಾರೆ. ಇಂಥವ್ರು ಏನು ಮತ್ತು ಯಾವ ಭಕ್ತರು? ಇವರು ದೇಹದ ಭಕ್ತರು. ಯಾವ ಭಕ್ತರು? ದೇಹದ ಭಕ್ತರು. ದೇವಭಕ್ತರು ಅಲ್ಲ. ಹೌದಾ? ದೇವಭಕ್ತರು ಅಲ್ಲ, ದೇಹದ ಭಕ್ತರು ಅಂತಕ್ಕಂಥದ್ದು. ಜನರು ಈ ರೀತಿ ಭಜನೆ ಭಕ್ತಿಯಿಂದ ಬಂದು ಭಜಿಸುತ್ತಾ
ಇದರ ದೈವಿಕ ಸತ್ವ ಏನಿದೆಯಲ್ಲ ಆ ಚೇತನ. ಈಗ ಯಾವುದೇ ಒಂದು ಪೂಜಾ ವಿಗ್ರಹವನ್ನು ಸ್ಥಾಪನಾ ಮಾಡಬೇಕಾದ್ರೆ ಜ್ಞಾನಿಗಳಿಂದ ಮಾಡಿಸ್ಬೇಕು. ಕಂಡವರು ಮಾಡೋಕ್ಕೆ ಬರಲ್ಲ. ಯಾಕಪ್ಪ ಅಂದ್ರೆ ತಮ್ಮ ತಪಸ್ಸಿನ ಶಕ್ತಿಯನ್ನು ಅಲ್ಲಿ ಧಾರೆ ಎರಿಬೇಕು. ಯಾವುದು ಆ ಮೂರ್ತಿ ಒಳಗೆ ಆ ತಪಶಕ್ತಿ ಇರೋ ತನಕ ಅದರ ಪ್ರಭಾವ. ಆ ತಪಶಕ್ತಿ ಮುಗಿದ ಮೇಲೆ ಅದು ಏನಾಯ್ತು, ತನ್ನ ಬಲ ಕಳ್ಕೊಳ್ತದ ಅಂತ ಹೇಳಿ ಎಲ್ಲಿ ತನಕ ಬ್ಯಾಂಕ್ನಲ್ಲಿ ಒಂದು ಸ್ವಲ್ಪ ನಾ ದುಡ್ಡಿಟ್ಟಿದ್ದೀನಪ್ಪ, ಚೆಕ್ ಬರೀತೀಯ, ಎಲ್ಲಿ ತನಕ ಅವ್ರು ಕ್ಯಾಶ್ ಕೊಡ್ತಾರೆ? ನಿನ್ನ ಅಕೌಂಟ್ನಲ್ಲಿ ದುಡ್ಡಿರೋ ತನಕ ಕ್ಯಾಶ್ ಕೊಡ್ತಾರೆ. ಯಾವಾಗ ಅಕೌಂಟ್ ಜೀರೋ ಅಕೌಂಟ್ ಆತಲ್ಲ, ಮತ್ತು ಒಯ್ದು ಯಾರು ಚೆಕ್ ಕೊಟ್ಟರೆ ಏನಾಗ್ತತಿ? ಬೌನ್ಸ್ ಆಗ್ತತಿ. ಹೌದಾ? ಅಂದ್ರೆ ಇಲ್ಲಪ್ಪ ನಡಿ ಅನ್ನಂಗೆ. ಹಂಗೆ ಅದಕ್ಕೂ ಒಂದು ಸಮಯ ಇರ್ತತಿ. ಆ ಸಮಯ ಮುಗಿದ ನಂತರ ಅದು ಏನಾಗ್ತತಿ? ಆ ಸತ್ವ ಹೋಗ್ತತಿ, ಜಡವಾಗಿ ಉಳಿತತಿ, ಕಲ್ಲಾಗಿ ಉಳಿತೈತೆ ಅವಾಗ. ಹೌದಾ? ಅದನ್ನೇ ಇಲ್ಲಿ ಸಿದ್ಧಾರೂಢಪ್ಪನವರು ಹೇಳ್ತಾ ಇದ್ದಾರೆ. ಇದರ ದೈವಿಕ ಸತ್ವ ಹೋಗಿ ಶಿಲ ಮಾತ್ರ ಉಳಿದಿರ್ತತಿ. ಇದರಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡುವುದಕ್ಕೆ ನಾನು ಪ್ರವರ್ತಿಸುವೆನು ಅಂದರು. ಪ್ರಾಣ ಪ್ರತಿಷ್ಠೆ ಮಾಡುವುದಕ್ಕೆ ಪ್ರವರ್ತಿಸುವೆನು ಅಂದರು ಸಿದ್ಧಾರೂಢ. ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ಪ್ರಾಣ ಇದ್ರೂ ಅದಕ್ಕೊಂದು ಫಲ ಕೊಡ್ತಕ್ಕಂಥ ಶಕ್ತಿ ಅದರಲ್ಲಿ ಇರ್ತೈತಿ. ಆ ಕೆಲಸ 7 ವರ್ಷದಲ್ಲಿ ಸಿದ್ಧಾರೂಢಪ್ಪನವರು ಮಾಡಬೇಕಂದ್ರೆ ಅವರ ತಪಸ್ಸಿನ ಫಲ ಎಷ್ಟಿರ್ಬೋದು? ಎಂಥ ಒಂದು ಗಂಟನ್ನು ಕಟ್ಕೊಂಡು ಬಂದಿದ್ರು ಅಂತ. ಹೌದಲ್ಲ? ಎಂಥ ತಪಸ್ಸು ಮಾಡಿರ್ಬೋದು. ಈ ದಿಕ್ಕಿನಲ್ಲಿ ನಾವು ಯೋಚನೆ ಮಾಡಬೇಕು ಅಂತಕ್ಕಂಥದ್ದು ಅನ್ನುವ ಜ್ಞಾನಯುಕ್ತ ಹೃದಯದೊಳಗಿಂದ ಹೊರಟ. ನೋಡ್ರಿ, ಇವೆಲ್ಲ ಸಾಮಾನ್ಯ ಮಾತಲ್ಲ, ಜ್ಞಾನದ ಮಾತು. ಜ್ಞಾನದ ಮಾತು ಜ್ಞಾನಿಗಳಿಗೇ ಗೊತ್ತಾಗೋದು. ಹೌದಲ್ಲ? ಕೆಲವೊಂದು ಹೆಂಗೆ ನಿಮ್ಮ ಈ ಲೌಕಿಕದಲ್ಲಿ ಸೊನ್ನೆ ಸೂಕ್ಷ್ಮಿ ಅವ್ರವರಿಗೆ ಗೊತ್ತಾಗ್ತತೆ ಅಂತೀವಿ. ಹೌದಾ? ಲೌಕಿಕದಲ್ಲೇ ತಗೊಳ್ರಿ, ಅವ್ನು ಮಾಡಿ ಸೊನ್ನೆ ಅವನಿಗೆ ಗೊತ್ತಾಗ್ತದಪ್ಪ, ಅವ್ನು ಮಾಡಿ ಸೊನ್ನೆ ಇವನಿಗೆ ಗೊತ್ತಾಗ್ತದಪ್ಪ, ನಮಗೇನು ಗೊತ್ತು ಅಂತ ನಾವು ಅಂತೀವಿ. ಹೌದಲ್ಲ? ಆದರೆ ಇಲ್ಲಿ ಜ್ಞಾನಯುಕ್ತವಾದ ಮಾತು ಯಾರಿಗೆ ಗೊತ್ತಾಗ್ತತಿ? ಜ್ಞಾನಿಗಳಿಗೆ ಗೊತ್ತು. ಹೌದಲ್ಲ? ಬೆಲ್ಲದ ಸವಿಯನ್ನು ಉಂಡವನಿಗೆ ಗೊತ್ತು ಬೆಲ್ಲದ ಮಧುರತೆ ಎಂಥದ್ದು ಅಂತ. ಹೌದಾ? ಈ ರೀತಿ ಇವರಿಗೆ, ಯಾರಿಗೆ? ಸಿದ್ಧಾರೂಢಪ್ಪನವರು ಇಲ್ಲಿ ಹೇಳಕತ್ತಾರ. ಇದರ ದೈವಿಕ ಸತ್ವ ಹೋಗಿ ಶಿರ ಮಾತ್ರ ಉಳಿದಿದೆ ಅನ್ನುವ ಜ್ಞಾನಯುಕ್ತ ಹೃದಯದೊಳಗಿಂದ ಹೊರಟ ಅಮೃತ ವಚನವನ್ನು ಕೇಳಿ ಅಂತ. ಜ್ಞಾನಿಯ ಮಾತುಗಳಿಗೂ ಸಂಸಾರಿಗಳ ಮಾತಿಗೂ ಬಹಳಷ್ಟು ವ್ಯತ್ಯಾಸ. ಅವರ ಮನಸ್ಸು ಚಂಚಲ ಇರುವುದರಿಂದ ನಿಮಿಷಕ್ಕೊಂದು ಬುದ್ಧಿ. ಯಾರ್ದು? ಸಂಸಾರಸ್ಥರ ಬುದ್ಧಿ ನಿಮಿಷಕ್ಕೊಂದು ಬುದ್ಧಿ. ಬುದ್ಧಿ ಅವಾಗ ಕೊಡ್ತೀನಿ ಅಂದಿದ್ದೆ, ಏನು ಮಾಡ್ತೀರಿ ಬುದ್ಧಿ? ಈಗಿಲ್ಲ ಅಂತೀವಿ. ಹೌದಾ? ಈ ರೀತಿ ಅಂತಾರಿಲ್ಲ. ಏನೋ ಮಾರಾಯ ಹಿಂಗೆ ಕಷ್ಟ ಇತ್ತು, ಏನೋ ಕೇಳಿದೆ, ಕೊಡ್ತೀನಿ ಅಂದಿದ್ದ, ಹೋಗಿ ಕೇಳಿದಪ್ಪ ಅಂದ್ರೆ ಮತ್ತೆ ನೋಡೋಣ ಅಂದ್ಬಿಟ್ನಪ್ಪ, ಆಗ ಹೇಳಿದ ಮಾತು ಈಗಿಲ್ಲ ನೋಡು ಅಂತೀವಿ ಇಲ್ಲ? ಅವರ ಮಾತು ಜಡ ಮಾತುಗಳು, ಬಾಯಿಂದ ಬರ್ತಕ್ಕಂಥ ಮಾತುಗಳು. ಏನಿದ್ರೂ ಕೂಡ ಇಷ್ಟೇ, ಏನು ಮೇಲೇನೆ ಅಲ್ಲೇ ಅಷ್ಟೇ ಮಾತುಗಳು. ಆದರೆ ಜ್ಞಾನಿಗಳ ಮಾತು ಹೃದಯದ ಮಾತು. ಹೃದಯದ ಮಾತು ಹೃದಯಕ್ಕೆ ತಾಕುತ್ತೆ. ಹೌದಲ್ಲ? ಬಾಯಿಯೊಳಗಿನ ಮಾತು ಗಾಡಿ ತುರ್ಕೊಂಡು ಹೋಗ್ತಾವ. ಹೌದಾ? ಹೃದಯದೊಳಗಿನ ಮಾತು ಯಾವತ್ತೂ ಉಳಿತಾವ. ಹೃದಯದ ಮಾತು ಕಲ್ಲಿನಲ್ಲಿ ಕೆತ್ತಿದಂತೆ. ಬಾಯಿಯೊಳಗಿನ ಮಾತು ಉಸುಕಿನಲ್ಲಿ ಬರದಂತೆ. ಉಸುಕಿನಲ್ಲಿ ಬರೆದಿದ್ರೆ ಏನಾಗ್ತದಪ್ಪ? ಹಂಗೆ ಅಳಿಸೋಗ್ತದ, ಹಂಗೆ ಅಳಿಸೋಗ್ತದ. ಅಜ್ಞಾನಿಗಳ ಸಾವಿರ 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 ಮಾತುಗಳು
ಜ್ಞಾನಿಗಳ ಒಂದು ಮಾತಿಗೆ ಸಮವಿಲ್ಲ. ಸಮಾಧಾನವಂತೀರ ಇಲ್ಲ. ಅಜ್ಞಾನಿಗಳ ಸಾವಿರ ಮಾತು ಏನು ಬಂತದು, ಏನು ಉಪಯೋಗ ಇಲ್ಲ ಅಂತ. ಈಗ ಲಕ್ಷ ಗಾಜಿನ ಚೂರುಗಳು ಇದ್ದರೇನು, ಒಂದು ಚೂರು ವಜ್ರದ ಬೆಲೆ ಅದಕ್ಕೆ ಬಂದೀತೆ, ಬರಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಜ್ಞಾನಿಗಳ ಮಾತಿಗೆ ಅಷ್ಟೊಂದು ತೂಕ ಇದೆ, ಬೆಲೆ ಇದೆ. ಯಾಕಪ್ಪ? ಅದು ಅಂತರಾಳದ ಮಾತು, ಅಂತರಾಳದಿಂದ ಬರಬೇಕು. ಅಲ್ಲಿ ವಾತ್ಸಲ್ಯ ಇರ್ತತಿ, ಪ್ರೇಮ ಇರ್ತತಿ, ಪ್ರೀತಿ ಇರ್ತತಿ. ಆ ಮಾತಿನಿಂದ ನಮ್ಮ ಮನಸ್ಸು ಬದಲಾವಣೆ ಆಗ್ತತಿ. ಒಂದೇ ಮಾತು ಯಾರು ನಾರದರು ನುಡಿದಿದ್ದು ಅಂಥ ದರೋಡೆಕೋರನನ್ನೇ ಬದಲಾವಣೆ ಮಾಡ್ತು. ಹೌದಾ? ತುಳಸಿದಾಸನ ಧರ್ಮಪತ್ನಿ ಒಂದೇ ಮಾತು ತುಳಸಿದಾಸರನ್ನೇ ಬದಲಾವಣೆ ಮಾಡ್ತು. ಅಂಗೋಲಿ ಮಾಲಗೆ ಬುದ್ಧನ ಒಂದೇ ಮಾತು ಏನಾತು, ಅವನನ್ನು ಬದಲಾವಣೆ ಮಾಡ್ತು. ಹೀಗೆ ಚರಿತ್ರೆಗಳನ್ನು ನಾವು ನೋಡ್ತಾ ಬಂದರೆ ಹೃದಯದೊಳಗಿನ ಮಾತು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಐತಿ. ಹಂಗೆ ಇವನ ಹೊರಟಿರ್ತಕ್ಕಂಥ ಹೃದಯದೊಳಗಿಂದ ಹೊರಟ ಅಮೃತಮಯ. ಎಂಥಮಯ? ಅಮೃತಮಯ. ಅಂದ್ರೆ ಇವತ್ತಿಗೂ ಇರ್ತಕ್ಕಂಥ ಮಾತು ಅಂತ. ಶ್ರುತಿ ಭಗವತಿ ಒಳಗೆ ಬರ್ತಕ್ಕಂಥದ್ದು ಮಹಾತ್ಮರ ವಾಣಿಗಳು ಇವತ್ತಿಗೂ ಕೂಡ ನಾವು ಅವಲೋಕನ ಮಾಡ್ತೀವಿ. ಇಲ್ಲ ಇವರು ಏನಾದ್ರೂ ಕೂಡ ನುಡಿಮುತ್ತು ಅಥವಾ ಏನಾದ್ರೂ ವಿಶೇಷವಾಗಿ ವಿಚಾರಗಳು ಬಂದಾಗ ಇದನ್ನು ಬರೆದವರು ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದರು, ಕಬೀರ್ ದಾಸರದು, ತುಳಸಿದಾಸರದು, ಸಿದ್ಧಾರೂಢಪ್ಪನವ್ರದ್ದು, ಶರೀಫ್ ಅವ್ರದ್ದು. ನೋಡಿರಿ, ಶರೀಫ್ ಅಜ್ಜಾರ್ ಬರೆದಿರ್ತಕ್ಕಂಥ ಒಂದೊಂದು ಪದಗಳು ಕೂಡ ಇವತ್ತಿನ ದಿನ ಅಮರವಾಗಿ ಉಳಿದಿದ್ದಾವೆ. ಸಾವಿಲ್ಲದ್ದು ಅಂತ ಎಲ್ಲ ಕಾಲದಲ್ಲೂ ಇರ್ತೈತದು. ಮುಂದೆ ನಿನ್ನ ಕಾಲದಲ್ಲೂ ಈ ದೇಹ ಈಗಿದ್ದಾಗಲೂ, ಈ ದೇಹ ಹೋಗಿ ಮತ್ತೆ ಮಕ್ಕಳು, ಮಗಮಕ್ಕಳು, ಮರಿಮಕ್ಕಳು ಇದ್ದಾಗಲೂ ಕೂಡ ಶರೀಫರ ವಚನಗಳು ಅವು ಅಮರ, ಅಮೃತಮಯ. ಹಾಗೆ ಅಮೃತಮಯ ವಚನಗಳನ್ನು ಕೇಳಿ ಅವರೆಲ್ಲರೂ ಚಕಿತರಾಗಿ ಒಬ್ಬರಿಗೊಬ್ಬರು ಅನ್ನುತ್ತಾರೆ, ಈ ಭಾಷಣವು ಅಲ್ಪವಲ್ಲ ಅಂದರು. ಈ ಭಾಷಣ ಅಲ್ಪವಲ್ಲ ಅಂದರು. ಸರಿ, ಇದರ ಬಗ್ಗೆ ಮತ್ತೆ ಮುಂದಿನ ವಾರ ಮುಂದುವರ್ಸೋಣ. ಜೈ ಜೈ ಗುರುಮಂಗಳ ಪಾರ್ವತಿ ಶಿವ ಹರ ಹರ ಮಹಾ. Every breath, see my message start to spread, and I had so many dreams. Then you hit your teens, life ain't really what it seems. Try to find out what it means. Always do it on my own, so I gotta get through it. And the only thing I know is to love what I'm doing. Never give up, never slow, till I finally prove it. Never listen to the no's, I just wanna keep moving. Yeah, I put out all this art, it's my only medicine. Yeah, everything I do, I'm just being genuine. Yeah, I'm sick of being screwed, feel my own adrenaline. Yeah, I do just what I do, and I hope you let me in, yeah. I'm grateful, oh yeah, able, oh yeah, I'm stable, oh yeah, no label, oh yeah, you know me, I have only a path, I'm lonely, but damn, I'm going, I don't want no fake love, I want the real stuff. Everybody listen up, cause I'll only say it once. I'm gonna show you all the path, if you want it bad. I'm gonna show you where it's at, yeah, how you can get it back. Yeah, cause I ain't never done, I'll be number one. Working hella hard until I get just what I want. Yeah, rises like the sun, yeah, fatal like a gun. Shooters gonna shoot and I'm gonna shoot until I won. Yeah. Always do it on my own, so I gotta get through it. And the only thing I know is to love what I'm doing. Never give up, never slow, till I finally prove it. Never listen to the no's, I just wanna keep moving. Yeah, I put out all this art, it's my only medicine. Yeah, everything I do, I'm just being genuine. Yeah, I'm sick of being screwed, feel my own adrenaline. Yeah, I do just what I do, and I hope you let me in, yeah.
stable, oh yeah, no label, oh yeah, you know me. I have only a path, I'm lonely, but damn, I'm going to win, yeah. Always do it on my own, so I gotta get through it. And the only thing I know is to love what I'm doing. Never give up, never slow, till I finally prove it. Never listen to the no's, I just wanna keep moving. Keep my head up when I act, head up, that's a fact. Never looking back, I'ma keep myself on track. Keep my head up, staying strong, always moving on. Feel I don't belong, tell my thoughts to move along. Push myself to be the best, die with no regrets. Live with every breath, see my message start to spread. And I had so many dreams, then you hit your teens. Life ain't really what it seems, try to find out what it means. Always do it on my own, so I gotta get through it. And the only thing I know is to love what I'm doing. Never give up, never slow, till I finally prove it. Never listen to the no's, I just wanna keep moving. Yeah, I put out all this art, it's my only medicine. Yeah, everything I do, I'm just being genuine. Yeah, I'm sick of being screwed, feel my own adrenaline. Yeah, I do just what I do, and I hope you let me in, yeah. I'm grateful, oh yeah, able, oh yeah, I'm stable, oh yeah, no label, oh yeah, you know me. I have only a path, I'm lonely, but damn, I'm going to win. I don't want no fake love, I want the real stuff. Everybody listen up, cause I'll only say it once. I'm gonna show you all the path, if you want it bad. I'm gonna show you where it's at, yeah, how you can get it back. Yeah, cause I ain't never done, I'll be number one. Working hella hard until I get just what I want, yeah. Rises like the sun, yeah, fatal like a gun. Shooters gonna shoot and I'm gonna shoot until I won, yeah. Always do it on my own, so I gotta get through it. And the only thing I know is to love what I'm doing. Never give up, never slow, till I finally prove it. Never listen to the no's, I just wanna keep moving. Yeah, I put out all this art, it's my only medicine. Yeah, everything I do, I'm just being genuine. Yeah, I'm sick of being screwed, feel my own adrenaline. Yeah, I do just what I do, and I hope you let me in, yeah.